ಹಾಯ್ ಹಲೋ ಎಲ್ಲರೂ ನಮಸ್ಕಾರ. ವೆಲ್ಕಮ್ಸ್ ಟು ಅರ್ವಿನ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಈ ಸೆಷನಲ್ಲಿ ರಿಸರ್ಚ್ ಅಪ್ಡೇಟ್ ಕಂಟಿನ್ಯೂಷನ್. ಇಲ್ಲಿ ಕೆಲವು ಇಂಪಾರ್ಟೆಂಟ್ ಟರ್ಮ್ಸ್ ಆ್ಯಂಡ್ ಟರ್ಮಿನಾಲಜೀಸ್ ಏನು ಡಿಫ್ರೆನ್ಸ್ ಇದೆ, ಕಾನ್ಸಂಟ್ರೇಟಿಂಗ್ ಆನ್ ಓನ್ಲಿ ಫಾರ್ ಎಕ್ಸಾಮ್ ಪರ್ಪಸ್. ಓಕೆ, ಏನು ಇಂಪಾರ್ಟೆಂಟ್ ಟರ್ಮಿನಾಲಜೀಸ್ ಆ್ಯಂಡ್ ದೇರ್ ಡಿಫ್ರೆನ್ಸಸ್. ಕೆಲವು ಟರ್ಮಿನಾಲಜೀಸು ಇಂಪಾರ್ಟೆಂಟ್, ಯಾವುದಾದ್ರು ಎಕ್ಸಾಮಿಗೆ ಬರ್ಬೋದು, ಅದರ ಬಗ್ಗೆ ಮಾತ್ರ ಇನ್ಡೆಪ್ತ್ ಬೇಡ, ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡೋಣ. ಓಕೆ, ಫಸ್ಟ್ ಒನ್ ಈಸ್ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ರಿಸರ್ಚ್. ಓಕೆ, ಹಿಯರ್ ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ರಿಸರ್ಚ್. ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಕ್ವಾಲಿಟೇಟಿವ್ ಆ್ಯಂಡ್ ಹಿಯರ್ ನೋಡಿ, ರಿಸರ್ಚ್ ನಾವು ಡೇಟಾ ನೋಡ್ತಿಲ್ಲ, ವಿ ಆರ್ ಡಿಸ್ಕಸಿಂಗ್ ಆನ್ ದ ರಿಸರ್ಚ್. ಕ್ವಾಂಟಿಟೇಟಿವ್ ಆ್ಯಂಡ್ ಕ್ವಾಲಿಟೇಟಿವ್ ರಿಸರ್ಚ್. ಸೊ ಫಸ್ಟ್ ಕ್ವಾಂಟಿಟೇಟಿವ್ ರಿಸರ್ಚ್ ಅಂದ್ರೇನು ನೋಡೋಣ. ಸೊ ಕ್ವಾಂಟಿಟೇಟಿವ್ ರಿಸರ್ಚ್ನ ನಾವು ಯಾವಾಗ್ಲೂ ಲಾರ್ಜ್ ಸ್ಯಾಂಪಲ್ ತೊಗೊಂಡೆ ಕಂಡಕ್ಟ್ ಮಾಡ್ತೀವಿ. ಬಿಕಾಸ್ ಪಾಪ್ಯುಲೇಷನ್ ಲಾರ್ಜ್ ಇದ್ದಾಗ ನಾವು ಲಾರ್ಜ್ ಸ್ಯಾಂಪಲ್ ತೊಗೊತೀವಿ, ಯಾಕಂದರೆ ನಮಗೆ ಎರರ್ಸ್ ಕಮ್ಮಿ ಬರಬೇಕು ಅಂತ. ವೆರಾಸ್ ಇನ್ ಕ್ವಾಲಿಟೇಟಿವ್ ವಿ ಆರ್ ಟೇಕಿಂಗ್ ದ ಸ್ಮಾಲ್ ಸ್ಯಾಂಪಲ್ಸ್. ಬಟ್ ದಿಸ್ ಈಸ್ ಜನರಲ್ ಸ್ಟಡೀಸ್. ಜನರಲ್ ಸ್ಟಡೀಸ್ ಅಂದರೆ ನಾವು ಮೋಸ್ಟ್ ಆಫ್ ಆಲ್ ನಾವು ಯಾವುದೇ ರಿಸರ್ಚಲ್ಲೂ ನಾವು ಕ್ವಾಂಟಿಟೇಟಿವ್ ರಿಸರ್ಚ್ನೇ ಜಾಸ್ತಿ ಯೂಸ್ ಮಾಡ್ತೀವಿ. ಲೈಕ್ ಕೋರಿಲೇಷನ್ ಇರ್ಬೋದು, ಕಾಸಲ್ ಇರ್ಬೋದು. ಏನು ಕೋರಿಲೇಷನ್ ಮತ್ತು ಕಾಸಲ್ ಅಂದರೆ ನಥಿಂಗ್ ಬಟ್ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಏನು ಡಿಸ್ಕ್ರೈಬ್ ಮಾಡುತ್ತೆ. ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಏನು ಡಿಸ್ಕಸ್ ಮಾಡುತ್ತೆ, ಅದು ಸ್ಟ್ಯಾಟಿಸ್ಟಿಕಲ್ ಮೆಜರ್ನ ಕಾಸಲ್ ಅಂತ ಕರಿತೀವಿ. ಮತ್ತು ಕೋರಿಲೇಷನ್ ದಟ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಟೂ ವೇರಿಯೇಬಲ್ಸ್. ದಟ್ ಮೇ ಬಿ ಐದರ್ ಪಾಸಿಟಿವ್ ರಿಲೇಷನ್ಶಿಪ್ ಇರ್ಬೋದು ಅಥವಾ ನೆಗೆಟಿವ್ ರಿಲೇಷನ್ಶಿಪ್ ಇರ್ಬೋದು. ಬಟ್ ವೆರಾಸ್ ಇನ್ ಕ್ವಾಲಿಟೇಟಿವ್ ನಾವು ಸೋಷಿಯಲ್ ಇಂಟ್ರಾಕ್ಷನ್ಸ್ ಬಗ್ಗೆ ಹೆಚ್ಚು ನೋಡ್ತೀವಿ. ಅಂಡ್ ಸ್ಪೆಸಿಫಿಕ್ ಸ್ಟಡೀಸ್ ಆ್ಯಂಡ್ ದಿಸ್ ಅನ್ಸ್ಟ್ರಕ್ಚರ್ಡ್, ಬಟ್ ದಿಸ್ ಒನ್ ಈಸ್ ಸ್ಟ್ರಕ್ಚರ್ ಆ್ಯಂಡ್ ಪ್ಲ್ಯಾನ್ಡ್, ಬಟ್ ದಿಸ್ ಈಸ್ ಅನ್ಸ್ಟ್ರಕ್ಚರ್ಡ್. ಓಕೆ, ಇಯರ್ ನೋಡಿ, ನಾವು ಒಂದು ಪಾಪ್ಯುಲೇಷನ್ ಸ್ಯಾಂಪಲ್ ಲಾಸ್ಟ್ ತೊಗೊಂಡಿರ್ತೀವಿ, ಸೊ ವಿ ಕ್ಯಾನ್ ಈಸಿಲಿ ಜನರಲೈಸ್ ದಟ್ ಟು ದ ಹೋಲ್ ಪಾಪ್ಯುಲೇಷನ್. ಓಕೆ, ಬಟ್ ವೆರಾಸ್ ಇನ್ ಕ್ವಾಲಿಟೇಟಿವಲ್ಲಿ ನಾವು ಅದನ್ನು ಜನರಲೈಸ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಇಲ್ಲಿ ಡೇಟಾ ಕಲೆಕ್ಷನ್ ಇನ್ ನಂಬರ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. ಬಟ್ ಇಲ್ಲಿ ಇದು ಏಮ್ ಟು ಫೈಂಡ್ ಔಟ್ ಅ ಸೋಷಿಯಲ್ ಇಂಟ್ರಾಕ್ಷನ್ ಇನ್ ದ ಸೊಸೈಟಿ ಬೈ ಡೀಪ್ಲಿ ಅಂಡರ್ಸ್ಟ್ಯಾಂಡಿಂಗ್ ದ ಫಿನಾಮಿನಸ್. ವಾಟ್ ಆರ್ ದ ಫಿನಾಮಿನಸ್ ಲೈಕ್ ಏನು ಸ್ಟಡಿ ಮಾಡುತ್ತೆ ಇದು ಕ್ವಾಲಿಟೇಟಿವ್? ಬಿಹೇವಿಯರಲ್ ಸ್ಟಡಿ ಇರ್ಬೋದು, ಅಥವಾ ಸೊಸೈಟಿಯಲ್ ಸ್ಟಡಿ ಇರ್ಬೋದು, ಲೈಕ್ ಆ್ಯಟಿಟ್ಯೂಡ್, ಪರ್ಸೆಪ್ಷನ್ನು, ಜಡ್ಜ್ ಮಾಡೋದ್ರ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ಕ್ವಾಲಿಟೇಟಿವ್ ಸ್ಟಡಿ ಮಾಡುತ್ತೆ. ಸೊ ಹಿಯರ್ ಕ್ವಾಂಟಿಟೇಟಿವಲ್ಲಿ ನಾವು ವಿ ಆರ್ ಯೂಸಿಂಗ್ ದ ಕ್ವಶನ್ನೇರ್ಸ್ ಆ್ಯಂಡ್ ಕ್ಲೋಸ್ಡ್ ಎಂಡೆಡ್, ಮೋಸ್ಟ್ ಆಫ್ ಆಲ್ ದ ಕ್ಲೋಸ್ಡ್ ಎಂಡೆಡ್ ಕ್ವಶನ್ಸ್, ಸ್ಟ್ರಕ್ಚರ್ಡ್ ಇಂಟರ್ವ್ಯೂಸ್ ಮತ್ತು ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀವಿ. ವೆರಾಸ್ ಇನ್ ಕ್ವಾಲಿಟೇಟಿವ್ ಓಪನ್ ಎಂಡೆಡ್ ಕ್ವಶನ್ಸ್ ಇರುತ್ತೆ ಮತ್ತು ಪ್ರೊಜೆಕ್ಟಿವ್ ಟೆಕ್ನಿಕ್ಸ್ನ ಯೂಸ್ ಮಾಡ್ತೀವಿ. ಹಿಯರ್ ವಿ ಆರ್ ಯೂಸಿಂಗ್ ಪಿಕ್ಚರ್ಸ್, ವರ್ಡ್ಸ್ ಆ್ಯಂಡ್ ಇಮೇಜಸ್. ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್. ನಿಮಗೆ ಯಾವಾಗಾದ್ರೂ ಎಕ್ಸಾಮಲ್ಲಿ ಲಾರ್ಜ್ ಸ್ಯಾಂಪಲ್ ಅಂದರೆ ಬಂದರೆ ನೀವು ಕ್ವಾಂಟಿಟೇಟಿವ್, ಸ್ಮಾಲ್ ಸ್ಯಾಂಪಲ್ಲು ಕ್ವಾಲಿಟೇಟಿವ್. ಇದು ಜನರಲೈಸ್ ಪರ್ಪಸ್ಸಿಗೆ ಯೂಸ್ ಮಾಡ್ತೀವಿ ಕ್ವಾಂಟಿಟೇಟಿವ್. ವಿ ಆರ್ ಯೂಸಿಂಗ್ ನಂಬರ್ಸ್ ಹಿಯರ್. ಇಲ್ಲಿ ನಂಬರ್ಸ್ ಯೂಸ್ ಮಾಡೋದಿಲ್ಲ, ದಿಸ್ ಇಸ್ ನಾಟ್ ಫಾರ್ ಜನರಲೈಸ್ ಪರ್ಪಸ್. ಓಕೆ, ದೀಸ್ ಆರ್ ದ ಸಮ್ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟೇಟಿವ್ ರಿಸರ್ಚ್. ಓಕೆ, ನೆಕ್ಸ್ಟ್ ಒನ್ ಕೊಲಿಕ್ಯೂಮ್ ಆ್ಯಂಡ್ ಸಿಂಪೋಸಿಯಮ್. ವಾಟ್ ಈಸ್ ದ ಮೀನಿಂಗ್ ಆಫ್ ಇಸ್ ಕೊಲಿಕ್ಯೂಮ್ ಆ್ಯಂಡ್ ಸಿಂಪೋಸಿಯಮ್ ಅಂದರೆ ನೋಡಿ, ಕೊಲಿಕ್ಯೂಮ್ ವರ್ಡ್ನ, ಈ ವರ್ಡ್ ಬಂದಿದ್ದು ನಮಗೆ ಲ್ಯಾಟಿನಿಂದ ಬಂದಿದ್ದು, ಲ್ಯಾಟಿನ್ ವರ್ಡಿಂದ ಇದು ಬಂದಿರೋದು. ಅಂದರೆ ಮೀನಿಂಗ್ ಏನು? ಟು ಟಾಕ್, ಮಾತಾಡೋದು. ಟು ಟಾಕ್ ಅಂದರೆ ಏನಂತೆ ಅರ್ಥ ಬರುತ್ತೆ, ಕೊಲಿಕ್ಯೂಮ್ ಅಂತ ಬರುತ್ತೆ, ಅದು ಲ್ಯಾಟಿನ್ ವರ್ಡಲ್ಲಿ. ಸೊ ಇಲ್ಲಿ ವಾಟ್ ಈಸ್ ದ ಮೇನ್ ಪರ್ಪಸ್ ಫಾರ್ ದಿಸ್ ರಿಸರ್ಚ್ ಅಥವಾ ಕೊಲಿಕ್ಯುಲಮ್ ರಿಸರ್ಚ್ ಅಂದರೆ ಓನ್ಲಿ ಅಕಾಡೆಮಿಕ್ ಇನ್ ನೇಚರ್. ಅಂದರೆ ನಾವು ಅಕಾಡೆಮಿಕ್ ಪರ್ಪಸ್ಸಿಗೆ ಮಾತ್ರ ಯೂಸ್ ಮಾಡ್ತೀವಿ. ಏನು ಅಕಾಡೆಮಿಕ್ ಪರ್ಪಸ್? ಅಕಾಡೆಮಿಕ್ ಮೀಟಿಂಗ್ಸ್ ಮಾತ್ರ ನಾವು ಇದನ್ನು ಯೂಸ್ ಮಾಡ್ತೀವಿ. ಏನು ಅಕಾಡೆಮಿಕ್ ಮೀಟಿಂಗ್ಸ್, ಏನೇನು ಅಂದರೆ ಅಕಾಡೆಮಿಕ್ ರಿಲೇಟೆಡ್ ಏನೇನು ಪರ್ಪಸ್ ಇರುತ್ತೆ ನೋಡಿ. ಡಿಫ್ರೆಂಟ್ ಸ್ಕಾಲರ್ಸ್ ಇರ್ಬೋದು, ಲೆಕ್ಚರ್ಸ್ ಇರ್ಬೋದು, ಸ್ಪೆಷಲಿಸ್ಟ್ ಇರ್ಬೋದು. ಅವ್ರೇನು ಮಾಡ್ತಾರೆ, ಬಂದುಬಿಟ್ಟು ಲೆಕ್ಚರ್ನ ಡೆಲಿವರ್ ಮಾಡ್ತಾರೆ ಆನ್ ಡಿಫ್ರೆಂಟ್ ಟಾಪಿಕ್ ಅಟ್ ದ ಈಚ್ ಮೀಟಿಂಗ್. ಈ ಪ್ರತಿ ಮೀಟಿಂಗಲ್ಲೂ ಇನ್ಸ್ಟಿಟ್ಯೂಟ್ ಅಥವಾ ಯೂನಿವರ್ಸಿಟೀಸ್ಗೆ ಸ್ಕಾಲರ್ಸ್ ಅಥವಾ ಲೆಕ್ಚರ್ಸ್ ಬಂದುಬಿಟ್ಟು ಆನ್ ಡಿಫ್ರೆಂಟ್ ಟಾಪಿಕ್ ಬಗ್ಗೆ ಮೀಟಿಂಗ್ ಮಾಡ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದೇರ್ ವಿಲ್ ಬಿ ಎ ಕ್ಯೂ ಎ ಸೆಷನ್. ಕ್ಯೂ ಎ ಸೆಷನ್ ಅಂದ್ರೇನು? ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಇರುತ್ತೆ. ಅವ್ರು ಯಾವಾಗ ಅವರು ಏನೋ ಮೀಟಿಂಗ್ ಮುಗಿಯುತ್ತಲ್ಲ ಅಥವಾ ಅವ್ರ ಡೆಲಿವರಿ ಆಫ್ ಲೆಕ್ಚರ್ ಮುಗಿಯುತ್ತಲ್ಲ, ಆವಾಗ ನೆಕ್ಸ್ಟ್ ಸ್ಟೇಜ್ ಬಂದುಬಿಟ್ಟು ಕ್ಯೂ ಎ ಸೆಷನ್ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಮೀಟಿಂಗ್ನ ಡ್ಯುಯಲ್ ಇನ್ ನೇಚರ್ ಅಂತೀವಿ. ಓಕೆ,
address is followed by the question and answer session. Okay, whereas in symposium ಅಲ್ಲಿ there is called one topic and in a ಸಿಂಗಲ್ ಡೇ ಅಥವಾ ಸಿಂಗಲ್ ಟಾಪಿಕ್ ಇನ್ ಸಿಂಗಲ್ ಇಲ್ಲ ನೋಡಿ ಸಿಂಗಲ್ ಟಾಪಿಕ್ ಇನ್ ಸಿಂಗಲ್ ಡೇ ಒಂದು ದಿನದಲ್ಲಿ ಒಂದು ಟಾಪಿಕ್ ಮೇಲೆ ಮಾತ್ರ ನಾವು ಮೀಟಿಂಗ್ ಕಂಡಕ್ಟ್ ಮಾಡ್ತೀವಲ್ಲ ಅದನ್ನು ಸಿಂಪೋಸಿಯಮ್ ಅಂತೀವಿ. ಬೇರೆ ದಿಸ್ ಮೀಟಿಂಗ್ ನಾವು ಇಂಡಸ್ಟ್ರಿಯಲ್ ಪರ್ಪಸ್ ಇರ್ಬೋದು, ಬೇರೆ ಅದರ್ ಪರ್ಪಸ್ಗೆ ಮಾಡ್ತೀವಿ. ಸೊ ಹಿಯರ್ ಏನಾಗುತ್ತೆ, ಸೊ ಮೀಟಿಂಗ್ ಆರ್ಗನೈಸ್ ಬೈ ದ ಎಕ್ಸ್ಪರ್ಟ್ಸ್, ಆ ಫೀಲ್ಡಲ್ಲಿ ಎಕ್ಸ್ಪರ್ಟ್ಸ್ ಇರ್ತಕ್ಕಂಥವ್ರನ್ನ ಮಾತ್ರ ಕರೆದ್ಬಿಟ್ಟು ಮೀಟಿಂಗ್ನ ಅರೇಂಜ್ ಮಾಡ್ತೀವಿ. ಡಿಸ್ಕಸ್ ವಾಟ್ ಆರ್ ದ ಡಿಸ್ಕಷನ್ಸ್ ದೇ ಪ್ರೆಸೆಂಟ್ ಸಿನಾರಿಯೋಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ಪ್ರೆಸೆಂಟ್ ಇಂಡಸ್ಟ್ರಿಯಲ್ ಇಶ್ಯೂಸ್ ಏನಿದೆ, ವಾಟ್ ಆರ್ ದ ಡಿಸ್ಕವರೀಸ್ ಏನಿದೆ, ರಿಸರ್ಚ್ ಡೆವಲಪ್ಮೆಂಟ್ ಏನಿದೆ, ರೀಸೆಂಟ್ ಡಿಸ್ಕವರೀಸ್, ಇನೋವೇಷನ್, ಇನ್ವೆನ್ಷನ್, ಇಂಡಸ್ಟ್ರಿ ರಿಲೇಟೆಡ್ ಏನಿದೆ ಅದ್ರ ಬಗ್ಗೆ ಅವರು ಮೀಟಿಂಗ್ ಮಾಡ್ತಾರೆ. ಓಕೆ, ಇದರಲ್ಲಿ ಏನಂದರೆ ಆನ್ಲೈನ್ ಕಾನ್ಫರೆನ್ಸ್ ಆ್ಯಂಡ್ ಸೆಮಿನಾರ್ಸ್, ಇಟ್ ಈಸ್ ಇನ್ವಾಲ್ವ್ಸ್ ಪ್ರೆಸೆಂಟೇಷನ್ ಆಫ್ ಒರಿಜಿನಲ್ ರಿಸರ್ಚ್ ಬೈ ರಿಸರ್ಚರ್ ದೆಮ್ಸೆಲ್ವ್ಸ್. ಓಕೆ, ಒರಿಜಿನಲ್ ರಿಸರ್ಚ್ ಹೆಂಗೆ ಕಂಡಕ್ಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಮಾತ್ರ ಇವರು ಕಾನ್ಸಂಟ್ರೇಟ್ ಮಾಡ್ತಾರೆ, ಅನ್ಲೆಸ್ ಸೆಮಿನಾರ್ ಕಾನ್ಫರೆನ್ಸಲ್ಲಿ ಬೇರೆ ಬೇರೆ ಥರ ಇರುತ್ತಲ್ಲ ಆ ಥರ ಅಲ್ಲ. ಓಕೆ, ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಕೊಲಿಕಿಯಮ್ ಆ್ಯಂಡ್ ಸಿಂಪೋಸಿಯಮ್. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಾಮಿನಲ್ ಗ್ರೂಪ್ ಟೆಕ್ನಿಕ್ ಆರ್ ಡೆಲ್ಫಿ ಟೆಕ್ನಿಕ್. ಓಕೆ, ದೀಸ್ ಆರ್ ದ ಟೂಲ್ಸ್. ಎರಡನ್ನೂ ನಾವು ಗ್ರೂಪ್ ಡಿಸ್ಕಷನ್ಗೆ ಯೂಸ್ ಮಾಡ್ತೀವಿ. ಗ್ರೂಪ್ ಡಿಸ್ಕಷನ್ ಮೇಕಿಂಗಿಗೆ ನಾವು ಎರಡು ಟೆಕ್ನಿಕ್ ಯೂಸ್ ಮಾಡ್ತೀವಿ. ಇದನ್ನು ಮೋಸ್ಟ್ ಆಫ್ ಆಲ್ ಟೈಮ್ ನಾವು NGT ಅಂತ ಕರಿತೀವಿ, ನ್ಯಾಷನಲ್ ಗ್ರೂಪ್ ಟೆಕ್ನಿಕ್. ದಿಸ್ ಇಸ್ ಅ ಡೆಲ್ಫಿ ಟೆಕ್ನಿಕ್. ಓಕೆ, ಸೊ ನೋಡಿ ಡೆಲ್ಫಿ ಟೆಕ್ನಿಕಲ್ಲಿ ಏನಾಗುತ್ತೆ, ಸೊ ಎರಡರಲ್ಲೂ ನಾವು ಒಪಿನಿಯನ್ ಕಲೆಕ್ಟ್ ಮಾಡ್ತೀವಿ. ಬಟ್ ಡೆಲ್ಫಿ ಟೆಕ್ನಿಕಲ್ಲಿ ವಿ ಆರ್ ಕಲೆಕ್ಟಿಂಗ್ ದ ಒಪಿನಿಯನ್ ಆರ್ ಡಿಸಿಷನ್ ಬೈ ಸರ್ವೇಯಿಂಗ್ ದ ಪ್ಯಾನಲ್ಸ್. ನೋಡಿ ಒಂದು ಪ್ಯಾನಲ್ಸ್, ನಾವು ಪ್ಯಾನಲ್ ಆಫ್ ಎಕ್ಸ್ಪರ್ಟ್ಸ್ನ ನಾವು ಚೂಸ್ ಮಾಡ್ತೀವಿ. ಅವ್ರ ಹತ್ರ ಮಾತ್ರ ನಾವು ಒಪಿನಿಯನ್ ತೊಗೊಳೋದು ಅಥವಾ ಡಿಸಿಷನ್ ತೊಗೊಳೋದು. ಹೇಗೆ ಮಾಡ್ತೀವಿ ಅಂದರೆ ಸರ್ವೆ ಹೇಗೆ ಮಾಡ್ತೀವಿ ನಾವು, ವಿ ಆರ್ ಸೆಂಡಿಂಗ್ ದ ಕ್ವಶನೇರ್ಸ್ ಟು ದೋಸ್ ಎಕ್ಸ್ಪರ್ಟ್ಸ್. ಓಕೆ, ಇಲ್ಲಿ ನಮಗೆ ಫಿಸಿಕಲ್ ಪ್ರೆಸೆನ್ಸ್ ಬೇಕಾಗಿಲ್ಲ ಅವ್ರದ್ದು. ಓಕೆ, ನಾವು ಕ್ವಶನೇರ್ಸ್ನ ಅವ್ರು ಹೇಗಾದರೂ ಕಳಿಸ್ತೀವಿ, ಒಂದು ಟೆಲಿಫೋನಿಕ್ ಇರ್ಬೋದು, ಒಂದು ಇಮೇಲ್ ಇರ್ಬೋದು, ಅಥವಾ ಎನಿ ಅದರ್ ಮೀಡಿಯಮ್ ಮೂಲಕ ನಾವು ಅವ್ರಿಗೆ ಕ್ವಶನೇರ್ ತಲುಪಿಸ್ತೀವಿ. ಸೊ ಅವ್ರೇನು ಮಾಡ್ತಾರೆ, ಆ ಕ್ವಶನೇರ್ಗೆ ಆನ್ಸರ್ ಮಾಡ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ. ಮತ್ತು ಅದು ಬಂದುಬಿಟ್ಟು ಫೆಸಿಲಿಟೇಟರಿಗೆ ಬರುತ್ತೆ. ಫೆಸಿಲಿಟೇಟರ್ ಏನು ಮಾಡ್ತಾರೆ, ಮತ್ತೆ ಆ ಗ್ರೂಪ್ ರೆಸ್ಪಾನ್ಸ್ ತೊಗೊಂಡು ಮತ್ತೆ ಇನ್ನೊಂದ್ಸಲಿ ಫೀಡ್ಬ್ಯಾಕ್ ಕಳಿಸ್ಬಿಟ್ಟು ಮತ್ತು ಅದ್ರ ಬಗ್ಗೆ ಆ ಕ್ವಶನ್ಸ್ ಬಗ್ಗೆ ಒಪಿನಿಯನ್ ಕೇಳ್ತಾನೆ. ಓಕೆ, ದೆನ್ ಎಕ್ಸ್ಪರ್ಟ್ಸ್ ವಿಲ್ ಗಿವ್ ಅದರ್ ರೆಸ್ಪಾನ್ಸ್. ಓಕೆ, ಈಚ್ ರೌಂಡ್ ಈ ಥರ ನಡೀತಿರುತ್ತೆ. ಏನಂದರೆ ಎಲ್ಲ ಪ್ಯಾನಲ್ ಎಕ್ಸ್ಪರ್ಟ್ಸು ಅಲ್ಟಿಮೇಟ್ಲಿ ಕೊನೆಗೆ ಸೇಮ್ ರೆಸ್ಪಾನ್ಸ್ ಕೊಡಬೇಕು. ಸೇಮ್ ರೆಸ್ಪಾನ್ಸ್ ಅಂದರೆ ಒಂದು ಸಿಮಿಲರ್ಲಿ ಸೇಮ್ ಡಿಸಿಷನ್ಗೆ ಬರಬೇಕು. ಆ ಥರ ಮಾಡೋದನ್ನ ಇದೆಯಲ್ಲ ಡೆಲ್ಫಿ ಟೆಕ್ನಿಕ್ ಅಂತ ಕರಿತೀವಿ. ನೋಡಿ, ಟ್ರೂ ಕನ್ಸೆನ್ಸಸ್, ಅಲ್ಟಿಮೇಟ್ ರಿಸಲ್ಟ್ ಈಸ್ ಮೀನ್ ಟು ಬಿ ಟ್ರೂ ಕನ್ಸೆನ್ಸಸ್ ಆಫ್ ವಾಟ್ ದ ಗ್ರೂಪ್ ಥಿಂಕ್ಸ್. ಓಕೆ, ಗ್ರೂಪ್ ಥಿಂಕಿಂಗು ಸಿಮಿಲರ್ ಇರಬೇಕು. ಸೊ ಇಲ್ಲಿ ಕೆಲವು ಮೆಥಡ್ ಇದ್ದಾವೆ, ನಾನು ಹೇಳಿದ್ನಲ್ಲ ಅದೇ ಮೆಥಡು. ನೋಡಿ, ಪ್ಯಾನಲ್ ಆಫ್ ಎಕ್ಸ್ಪರ್ಟ್ಸ್ ಅಸೆಂಬಲ್ ಆಗ್ತಾರೆ. ನಾಟ್ ನೆಸೆಸರಿ ಟು ಬ್ರಿಂಗ್ ದೆಮ್ ಇನ್ ಒನ್ ಪ್ಲೇಸ್. ಓಕೆ, ನೆಕ್ಸ್ಟ್ ಎಕ್ಸ್ಪರ್ಟ್ಸ್ ಡೋಂಟ್ ನೀಡ್ ಟು ಡಿಸ್ಟರ್ಬ್ ದೇ ಶೆಡ್ಯೂಲ್. ಓಕೆ, ಅವ್ರ ಶೆಡ್ಯೂಲ್ ಏನಿರುತ್ತೋ ಅದು ಡಿಸ್ಟರ್ಬ್ ಆಗೋಲ್ಲ. ಸೊ ಫ್ರೀ ಟೈಮಲ್ಲಿ ಅದನ್ನು ಮಾಡ್ತಾರೆ. ಓಕೆ, ಕ್ವಶನೇರ್ ಕ್ರಿಯೇಟ್ ಮಾಡ್ತೀವಿ ಫೆಸಿಲಿಟೇಟರು. ಸೊ ಕ್ವಶನೇರ್ ದೇ ವಿಲ್ ಆಲ್ ದ ಓಪನ್ ಎಂಡೆಡ್ ಕ್ವಶನ್ಸ್. ಓಕೆ, ಗ್ರೂಪಿಗೆ ಕಳಿಸ್ತೀವಿ, ಈಚ್ ಮೆಂಬರ್ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಆ ರೆಸ್ಪಾನ್ಸ್ನ ಫೆಸಿಲಿಟೇಟರ್ ಏನು ಮಾಡ್ತಾನೆ, ಈ ರಿಟರ್ನ್ ರೆಸ್ಪಾನ್ಸ್ ಅನಲೈಸ್ ಮಾಡ್ತಾನೆ, ಸಮರೈಸ್ ಮಾಡ್ತಾನೆ, ಫೀಡ್ಬ್ಯಾಕ್, ದೆನ್ ಹಿ ವಿಲ್ ಸೆಂಡ್ ದ ಫೀಡ್ಬ್ಯಾಕ್ ಕಳಿಸಿ ಮತ್ತೆ ಅಂಟಿಲ್ ಮೆಂಬರ್ಸ್ ಒಂದು ಅಗ್ರಿಮೆಂಟ್ ಬರೋ ತನಕ, ಎಲ್ಲ ಮೆಂಬರ್ಸು ಒಂದು ಸಿಮಿಲರ್ ಅಗ್ರಿಮೆಂಟ್ ಬರೋ ತನಕ ಅದು ರಿಪೀಟೆಡ್ ಆಗ್ತಾನೆ ಇರುತ್ತೆ. ಮಲ್ಟಿಪಲ್ ರೌಂಡ್ಸ್ ಆಫ್ ಕ್ವಶನ್ಸ್ ಆರ್ ಆಸ್ಕ್ಡ್ ಆ್ಯಂಡ್ ಪ್ಯಾನಲ್ ಇಸ್ ಟೋಲ್ಡ್ ಟು ಗ್ರೂಪ್ ಥಿಂಗ್ಸ್ ವಾಟ್ ದ ಗ್ರೂಪ್ ಥಿಂಗ್ಸ್ ಆ್ಯಸ್ ಹೋಲ್. ಓಕೆ, ನೋಡಿ ಏನು ಹೋಲಾಗಿ ಏನು ಥಿಂಕ್ ಮಾಡ್ತಾರೆ ಅದು ಒಂಥರ ಸಿಮಿಲರ್ ಆಗಿ ಸೇಮ್ ಇರಬೇಕು. ಅಲ್ಲಿ ತನಕ ಈ ಟೆಕ್ನಿಕ್ಕು ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಓಕೆ, ದಿಸ್ ಈಸ್ ದ ಡೆಲ್ಫಿ ಟೆಕ್ನಿಕ್. ಓಕೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡೆಲ್ಫಿ ಟೆಕ್ನಿಕ್ ಆ್ಯಂಡ್ ನಾಮಿನಲ್ ಗ್ರೂಪ್ ಟೆಕ್ನಿಕ್ ಅಂದರೆ, ನೋಡಿ ಡೆಲ್ಫಿ ಟೆಕ್ನಿಕಲ್ಲಿ ಮೇನ್ ಥಿಂಗು ವಿ ಆರ್ ಯೂಸಿಂಗ್ ದ ಕ್ವಶನೇರ್ಸ್ ಅಂತ ನಿಮಗೆ ಬಂದ ತಕ್ಷಣ ಗ್ರೂಪ್ ಡಿಸಿಷನ್ ಮೇಕಿಂಗಲ್ಲಿ ಅದು ಬಂದುಬಿಟ್ಟು ಡೆಲ್ಫಿ ಟೆಕ್ನಿಕ್ ಅಂತ ಇರುತ್ತೆ. ಬಟ್ ಇಯರ್ ನಾಮಿನಲ್ ಗ್ರೂಪ್ ಟೆಕ್ನಿಕಲ್ಲಿ ನಿಮಗೆ ಮೇನ್ ಇಂಪಾರ್ಟೆಂಟ್ ಥಿಂಗು ಒಂದು ವರ್ಡ್ ಬರುತ್ತೆ, ಬ್ರೈನ್ ಸ್ಟಾರ್ಮಿಂಗ್. ನಿಮಗೆ ಈ ವರ್ಡ್ ಎಲ್ಲಿ ಬರುತ್ತೋ ಗ್ರೂಪ್ ಡಿಸಿಷನಲ್ಲಿ ಅದು ನಾಮಿನಲ್ ಗ್ರೂಪ್ ಟೆಕ್ನಿಕ್ ಅಥವಾ NGT ಅಂತಲೇ ಹೇಳ್ಬೋದು.
ಓಕೆ, ಇಲ್ಲಿ ಏನಾಗುತ್ತೆ, ಇಲ್ಲಿ ಫಿಸಿಕಲ್ ಪ್ರೆಸೆನ್ಸ್ ಬೇಕೇ ಬೇಕು. ಸೊ ಪ್ಯಾನಲ್ ಆಫ್ ಎಕ್ಸ್ಪರ್ಟ್ಸ್ನ ಕರೀತಾರೆ. ಸೊ ದೆ ಇಂಟ್ರಡ್ಯೂಸ್ ದೆಮ್ ಸೆಲ್ಫ್ಸ್ ಆ್ಯಂಡ್ ಎಕ್ಸ್ಪ್ಲೈನ್ ಏನು ಮೀಟಿಂಗು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಲೆಟ್ ದ ಮೆಂಬರ್ಸ್ ಜನರೇಟ್ ಐಡಿಯಾ. ಏನು ಮಾಡ್ತಾರೆ ಇಲ್ಲಿ ಸೈಲೆಂಟ್ಲಿ ಎಲ್ಲ ಮೆಂಬರ್ಸ್ಗೂ ಫೆಸಿಲಿಟೇಟರ್ ಏನು ಮಾಡ್ತಾನೆ, ಒಂದು ಪೇಪರ್ ಕೊಡ್ತಾನೆ, ಬ್ಲ್ಯಾಂಕ್ ಪೇಪರ್ ಕೊಟ್ಬಿಟ್ಟು ಅದರಲ್ಲಿ ನಂಬರ್ ಆಫ್ ಐಡಿಯಾಸ್, ಏನೇನು ಹೊಸ ಐಡಿಯಾ ಇದೆ ಅದನ್ನು ಬರೆಯೋಕ್ಕೆ ಹೇಳ್ತಾರೆ. ಸೊ ಆ ಹೊಸ ಐಡಿಯಾ ಬರೆದಾದ್ಮೇಲೆ ಆಲ್ ದ ಪಾರ್ಟಿಸಿಪೆಂಟ್ಸ್ ವಿಲ್ ಶೇರ್ ದ ಐಡಿಯಾ. ಎಲ್ಲರಿಗೂ ಒಂದು ಚಾನ್ಸ್ ಸಿಗುತ್ತೆ. ಎಲ್ಲರಿಗೂ ಇದನ್ನು ಬ್ರೈನ್ ಸ್ಟ್ರಾಮಿಂಗ್ ಟೆಕ್ನಿಕ್ ಅಂತ ಕರಿತೀವಿ. ಓಕೆ, ಎಲ್ಲರಿಗೂ ಒಂದು ಚಾನ್ಸ್ ಸಿಗುತ್ತೆ. ಸೊ ಅದು ಎಂಡ್ ಆದಮೇಲೆ ನ್ಯೂ ಐಡಿಯಾಸ್ ಏನೇನು ಜನ್ರೇಟ್ ಆಗಿತ್ತಲ್ಲ ಅದನ್ನು ಡಿಸ್ಕಸ್ ಮಾಡ್ತಾರೆ. ಓಕೆ, ಎಲ್ಲ ಮೆಂಬರ್ಸ್ದು ಈಚ್ ಮೆಂಬರ್ ಒನ್ ಬೈ ಒನ್ ಐಡಿಯಾ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಸೊ ನೋಡಿ, ಐಡಿಯಾಸ್ ಆರ್ ಡಿಸ್ಕಸ್ಡ್ ಬೈ ಒನ್ ಮೆಂಬರ್ಸ್. ಐಡಿಯಾಸ್ ಕ್ಯಾನ್ ಬಿ ಕಂಬೈನ್ಡ್ ಆರ್ ನ್ಯೂ ಒನ್ ಜನರೇಟೆಡ್. ನೋಟ್ ಜಜ್ಮೆಂಟ್ ಯಾವುದು ಪಾಸ್ ಮಾಡೋದಿಲ್ಲ. ಫೆಸಿಲಿಟೇಟರ್ ಎನ್ಶ್ಯೂರ್ ದಟ್ ಎವ್ರಿ ಒನ್ ಗೆಟ್ಸ್ ಫೇರ್ ಚಾನ್ಸ್ ಟು ಎಕ್ಸ್ಪ್ಲೇನ್ ದೇರ್ ಐಡಿಯಾಸ್. ಓಕೆ, ನೋ ಐಡಿಯಾಸ್ ಆರ್ ಎಲಿಮಿನೇಟೆಡ್. ಯಾವ ಐಡಿಯಾಸ್ನ ಎಲಿಮಿನೇಟ್ ಮಾಡಲ್ಲ. ನೆಕ್ಸ್ಟ್ ಫೈನಲಿ ದೇ ಮೂವ್ ಟು ವೋಟ್ ಆ್ಯಂಡ್ ರ್ಯಾಂಕ್ ಐಡಿಯಾಸ್. ಯಾವ ಬೆಸ್ಟ್ ಐಡಿಯಾ ಅದರ ಮೇಲೆ ವೋಟು ಮತ್ತು ರ್ಯಾಂಕ್ ಕೊಡ್ತಾರೆ. ದಿಸ್ ಇಸ್ ದ ನಾಮಿನಲ್ ಗ್ರೂಪ್ ಟೆಕ್ನಿಕ್. ಓಕೆ, ನೋಡಿ ಡೆಲ್ಫಿ ಟೆಕ್ನಿಕಲ್ಲಿ ಕ್ವಶನರ್ಸು, ಇಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಡಿಫ್ರೆನ್ಸಸ್. ಸೊ ಸಮ್ ಆಫ್ ದ ಇಂಡೆಕ್ಸಸ್ ಆರ್ ದೇರ್. ಏನಿದೆ ಇಂಡೆಕ್ಸ್ ಅಂದರೆ ವಿ ಆರ್ ಆಲ್ಸೋ ಲೇಬಲ್ ಇಟ್ ಆಸ್ ಆಥರ್ ಲೆವೆಲ್ ಮೆಟ್ರಿಸಸ್ ಅಂತ ಕರಿತೀವಿ. ದೇರ್ ಆರ್ 3 ಇಂಡೆಕ್ಸಸ್: ಜಿ ಇಂಡೆಕ್ಸ್, H index, another one is I10 index. Okay, excuse me. ಟೋಟಲ್ ನಾವು ಈ ಇಂಡೆಕ್ಸಸ್ ನೋಡೋಕ್ಕಿಂತ ಮುಂಚೆ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ ನೋಡೋಣ. ಸೊ ಮೊದಲನೇದಾಗಿ ನೋಡಿ, ಒಬ್ಬ ಆಥರು ಎಷ್ಟು ಪಾಪ್ಯುಲರ್ ಆಗಿರ್ತಾನೆ ಅಂತ ತಿಳ್ಕೊಳೋದಕ್ಕೆ ನಾವೇನು ಮಾಡ್ತೀವಿ, ಸೊ ಆಥರ್ ಪಾಪ್ಯುಲಾರಿಟಿ ತಿಳ್ಕೊಳೋದಕ್ಕೆ ಏನು ಮಾಡ್ತೀವಿ, ಹೇಗೆ ಪಾಪ್ಯುಲರ್ ಆಗ್ತಾನೆ ಅವನು, ಫ್ರಮ್ ಹಿಸ್ ಕ್ವಾಲಿಟಿ ಆಫ್ ಆರ್ಟಿಕಲ್ಸ್. ಓಕೆ, ಆರ್ಟಿಕಲ್ಸ್ ಆರ್ ರಿಸರ್ಚ್ ಪೇಪರ್. ಒಂದು. ಓಕೆ, ನೆಕ್ಸ್ಟು ಸೈಟೇಷನ್. I will explain this term. Okay, next one is number of articles. How many articles he wrote anta. Number of articles are how many research papers ಮಾಡಿದ್ದಾರೆ ಅಂತ. ಓಕೆ, ಫೈನಲಿ ಸೊ ಆ ರಿಸರ್ಚ್ ಕಂಡಕ್ಟ್ ಮಾಡಿರೋ ಆಥರ್ನ ಎಷ್ಟು ಮಟ್ಟಿಗೆ ಬಿಲೀವ್ ಮಾಡ್ತಾರೆ, ಹೆಚ್ಚಿಗೆ ಬಿಲೀವ್ ಮಾಡ್ತಾರೆ ಅದನ್ನು ಕನ್ಸಿಡರ್ ಆಗುತ್ತೆ. ಪೀಪಲ್ ಬಿಲೀವ್ ಇನ್ ಇಸ್ ರಿಸರ್ಚ್. ಓಕೆ, ದೀಸ್ ಆರ್ ದ ಏನು ಮಾಡುತ್ತೆ, ಇದೆಲ್ಲ ಕನ್ಸಿಡರ್ ಆಗುತ್ತೆ ಒಬ್ಬ ಆಥರ್ ಪಾಪ್ಯುಲಾರಿಟಿ ಬಗ್ಗೆ. ಓಕೆ, ಕ್ವಾಲಿಟಿ ಆಫ್ ದ ಆರ್ಟಿಕಲ್ ಇರ್ಬೋದು, ರಿಸರ್ಚ್ ಪೇಪರ್ ಇರ್ಬೋದು, ಸೈಟೇಷನ್ ಇರ್ಬೋದು, ನಂಬರ್ ಆಫ್ ಆರ್ಟಿಕಲ್ಸ್ ಇರ್ಬೋದು, ಅಥವಾ ಪೀಪಲ್ ಬಿಲೀವ್ ಇನ್ ಇಸ್ ರಿಸರ್ಚ್ ಇರ್ಬೋದು. ಸೊ ಇಲ್ಲಿ ಒನ್ ಟರ್ಮ್ ಬಂತು ಸೈಟೇಷನ್. ಸೈಟ್ ಅಥವಾ ಸೈಟೇಷನ್ ಅಂತ ಕರಿತೀವಿ. ಸೊ ಏನಿದು ಸೈಟ್ ಅಥವಾ ಸೈಟೇಷನ್ನು ಅಂದರೆ ನೋಡಿ, ಇವಾಗ ನಾನು ಅಥವಾ ನೀವು ಏನಾದರೂ ಒಂದು ರಿಸರ್ಚ್ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಸೊ ನಾವು ರಿಸರ್ಚ್ ಕಂಡಕ್ಟ್ ಮಾಡಬೇಕಾದ್ರೆ ನಾವು ಎಷ್ಟೊಂದು ಆರ್ಟಿಕಲ್ಸ್ ಓದ್ತೀವಿ, ಆನ್ಲೈನ್ ರಿಸೋರ್ಸಸ್ನ ಕಲೆಕ್ಟ್ ನೋಡ್ತೀವಿ, ಬುಕ್ಸ್ ನೋಡ್ತೀವಿ, ಅದೆಲ್ಲ ಬರುತ್ತೆ. ಸೊ ನಾವು ಬೇರೆ ಆಥರು ಕೊಟ್ಟಿರ್ತಕ್ಕಂಥ ಆರ್ಟಿಕಲ್ಲು ಅಥವಾ ರಿಸರ್ಚ್ ಪೇಪರ್ನ ಓದ್ಬಿಟ್ಟು ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ನಮ್ಮ ರಿಸರ್ಚ್ ಪೇಪರಲ್ಲಿ ಅದನ್ನು ಅಳವಡಿಸ್ಕೊತೀವಲ್ಲ, ಅದನ್ನು ಸೈಟೇಷನ್ ಅಂತ ಕರಿತೀವಿ. ಸೊ ಇವಾಗ ನಾನೇನು ಮಾಡ್ತೀನಿ, ಬೇರೆ ಯಾರು XYZ ಆಥರ್ ಅಂತ ಇಟ್ಕೊಳ್ರಿ. ಓಕೆ, XYZ ಆಥರ್ದು ಒಂದು ಆರ್ಟಿಕಲ್ ಅಥವಾ ರಿಸರ್ಚ್ ಪೇಪರ್ ಇರುತ್ತೆ. ಸೊ ನಾನು ಆ ರಿಸರ್ಚ್ ಪೇಪರ್ನ ರೆಫರೆನ್ಸ್ ಆಗಿ ತಗೊಂಡು ನನ್ನ ರಿಸರ್ಚ್ ಪೇಪರಲ್ಲಿ ಹಾಕೊತೀನಿ. ಸೊ ಅದನ್ನು ಸೈಟೇಷನ್ ಅಂತ ಕರಿತೀವಿ. ಸೊ ಆ ರೀತಿ ಎಷ್ಟು ಬೇರೆ ರಿಸರ್ಚರ್ಸ್ ಇದಾರಲ್ಲ, ಅವರು ಬೇರೆ ಆಥರ್ಗಳನ್ನ
ರಿಸರ್ಚ್ ಪೇಪರ್ ಅಥವಾ ಆರ್ಟಿಕಲ್ ರೆಫರೆನ್ಸ್ ಮಾಡಿ ಬರ್ತಿರ್ತಾರಲ್ಲ ಅದನ್ನು ಸೈಟೇಷನ್ ನಂಬರ್ ಆಫ್ ಟೈಮ್ಸ್ ಸೈಟೇಷನ್ ಮಾಡಿದ್ದಾರೆ ಅಂತ. ನಾನು ಒಬ್ಬನು ಮಾಡಿದರೆ 1 ಟೈಮ್ ಆಗುತ್ತೆ, ಇನ್ನು ಕೆಲವರು ಮಾಡಿದರೆ ಹಲವಾರು ಟೈಮ್ ಆಗುತ್ತೆ. ದಟ್ ಈಸ್ ದ ಕಾಲ್ಡ್ ಸೈಟೇಷನ್. ಸೊ ನೀವು ಸೈಟೇಷನ್ ನಾವೆಲ್ಲಿ ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ, ಎಲ್ಲಿ ಇವಾಗ XYZ ಬರೆದಿರೋ ರಿಸರ್ಚ್ ಪೇಪರ್ನ ನಾವೆಲ್ಲಿ ತೋರಿಸ್ತೀವಿ, ನಾವು ಇಲ್ಲಿಂದ ರೆಫರೆನ್ಸ್ ಮಾಡಿದ್ವಿ ಅಂತ ಅನ್ನೋದಕ್ಕೆ ನಾವು ಇದನ್ನು ಫುಟ್ ನೋಟ್ ಅಥವಾ ಎಂಡ್ ನೋಟಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಓಕೆ, ಫುಟ್ ನೋಟ್ ಮತ್ತು ಎಂಡ್ ನೋಟಲ್ಲಿ ನಾವು ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಮುಂದಿನ ಸ್ಲೈಡಲ್ಲಿ ಫುಟ್ ನೋಟ್ ಮತ್ತು ಎಂಡ್ ನೋಟು ಮತ್ತು ರೆಫರೆನ್ಸ್ ಆ್ಯಂಡ್ ಬಿಬ್ಲಿಯೋಗ್ರಫಿ ನೋಡೋಣ. ಸೊ ಸೈಟೇಷನ್ ಅರ್ಥ ಆಯ್ತಲ್ಲ, ಆಥರ್ ಬರೆದಿರ್ತಕ್ಕಂಥ ಆರ್ಟಿಕಲ್ನ ನಾವು ತೊಗೊಂಡ್ಬಿಟ್ಟು ನಮ್ಮ ರಿಸರ್ಚ್ ಪೇಪರಲ್ಲಿ ಅಳವಡಿಸ್ಕೊಂಡು ಅದನ್ನು ರೆಫರೆನ್ಸ್ ಆಗಿ ಇಟ್ಕೊತೀವಲ್ಲ, ಅದನ್ನು ಸೈಟೇಷನ್ ಅಂತ ಕರಿತೀವಿ. ಓಕೆ, ಇಲ್ಲಿ ನೋಡಿ ಮೂರು ಇಂಡೆಕ್ಸ್ ಇದೆ, H ಇಂಡೆಕ್ಸು, G ಇಂಡೆಕ್ಸ್ ಆ್ಯಂಡ್ I ಇಂಡೆಕ್ಸ್. ಸೊ ಇದರಿಂದ ಓದಿದರೆ ನೋಡೋಣ. ಫಸ್ಟ್ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಎಲ್ಲದರಲ್ಲೇ ಇರೋದು. ಅದು ಓದೋದಕ್ಕಿಂತ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ತುಂಬ ಈಸಿ ಇದೆ ಅರ್ಥ ಮಾಡ್ಕೊಳೋದ್ರಲ್ಲಿ. ಸೊ ಇಲ್ಲಿ ನೋಡಿ ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಂತ ಇನ್ನೊಂದು ವರ್ಡ್ ಬರುತ್ತೆ. ಸೊ ಏನಿದು ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಂದರೆ, ಸೊ ಇಟ್ ಈಸ್ ಒನ್ ಆಫ್ ದ ಕ್ವಾಲಿಟಿ ಮೆಜರ್. ದಿಸ್ ಈಸ್ ಒನ್ ಆಫ್ ದ ಕ್ವಾಲಿಟಿ ಮೆಜರ್, ಇಂಪ್ಯಾಕ್ಟ್ ಫ್ಯಾಕ್ಟರ್. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಒಬ್ಬ ಆಥರ್ ಸ್ಪೆಸಿಫಿಕ್ಕಾಗಿ ಕೆಲವು ರಿಸರ್ಚ್ ಆರ್ಟಿಕಲ್ಸ್ನ ಬರೆದಿರ್ತಾನೆ, ಅದು ಪಬ್ಲಿಷ್ ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ. ಸೊ ನಾವೇನು ಮಾಡ್ತೀವಿ, ಆ ಸ್ಪೆಸಿಫಿಕ್ ಟೈಮ್ ಪೀರಿಯಡ್ ತೊಗೊತೀವಿ. ಫಾರ್ ಎಕ್ಸಾಂಪಲ್ ವಿ ಆರ್ ಟೇಕಿಂಗ್ ದ ಸ್ಪೆಸಿಫಿಕ್ ಟೈಮ್ ಪೀರಿಯಡ್. ಓಕೆ, ಸ್ಪೆಸಿಫಿಕ್ ಟೈಮ್ ಪೀರಿಯಡ್ ಲೆಟ್ ಮಿ ಟೇಕ್ ಇಟ್ ಆಸ್ ಎ ಪ್ರೀವಿಯಸ್ 2 year ಅಂತ ತಗೊಳ್ಳಿ. ಅಂದರೆ 2019 2020 ಅಂತ ತೊಗೊಂಡ್ರೆ 2019 ಮತ್ತು 20ಯಲ್ಲಿ ಆಥರು ಎಷ್ಟು ಆರ್ಟಿಕಲ್ ಬರೆದಿದ್ದಾನೆ ಅಂದರೆ ಎಷ್ಟು ಸೈಟೇಷನ್ ಆಗಿದೆ, ಅಂದರೆ ಇದನ್ನು ರೇಷಿಯೋ ಕಂಡುಹಿಡಬೇಕು. ನಂಬರ್ ಆಫ್ ಸೈಟೇಷನ್ಸ್ divided by number of articles published. ಸೊ ನಂಬರ್ ಆಫ್ ಸೈಟೇಷನ್ಸ್ ಮತ್ತು ಡಿವೈಡೆಡ್ ಬೈ ನಂಬರ್ ಆಫ್ ಆರ್ಟಿಕಲ್ಸ್ ಪಬ್ಲಿಷನ್ ಆಗಿದೆಯಲ್ಲ, ಈ ರೇಷಿಯೋನ ಅಥವಾ ಇದನ್ನು ನಾವು ಇಂಪ್ಯಾಕ್ಟ್ ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಟೇಕ್ ಇಟ್ ಆಸ್ ಸೈಟೇಷನ್ 80 ಅಂತ ತಗೊಳ್ಳಿ, ಮತ್ತು ಆರ್ಟಿಕಲ್ ಪಬ್ಲಿಷ್ಡ್ 40 ಅಂತ ತಗೊಳ್ಳಿ. ಸೊ ಇಲ್ಲೇನಾಗುತ್ತೆ, ಬರೋದು ಆನ್ಸರ್ ನಿಮಗೆ 2 ಬರುತ್ತೆ. ದಿಸ್ ಇಸ್ ದ ಇಂಪ್ಯಾಕ್ಟ್ ಫ್ಯಾಕ್ಟರ್. ಓಕೆ, ನೆಕ್ಸ್ಟು ಆಥರ್ ಮೆಟ್ರಿಕ್ಸ್ ಲೆವೆಲ್ ತೊಗೊಂಡ್ರೆ ನೀವು ಆಥರ್ ಮೆಟ್ರಿಕ್ ಇದೆ XLC. ಆಥರ್ ಮೆಟ್ರಿಕ್ ಲೆವೆಲ್ ತೊಗೊಂಡ್ರೆ ವಿ ಹ್ಯಾವ್ 3 ಇಂಡೆಕ್ಸಸ್. ಫಸ್ಟ್ ಒನ್ ಈಸ್ I ಇಂಡೆಕ್ಸ್, I10, ಮತ್ತು ಸೆಕೆಂಡ್ ಒನ್ನು H ಇಂಡೆಕ್ಸ್. ಇದನ್ನ 2005 ಮಾಡಿದ್ದು. ಫೈನಲಿ G ಇಂಡೆಕ್ಸ್ 2006. ಓಕೆ, ಸೊ ನೋಡಿ ಫಸ್ಟ್ ಕಂಡಿದ್ದು I10 ಇಂಡೆಕ್ಸ್, ಆಮೇಲೆ H ಇಂಡೆಕ್ಸ್, ಅದಾದಮೇಲೆ G ಇಂಡೆಕ್ಸ್. ಓಕೆ, ನಾವು I10 ಇಂಡೆಕ್ಸ್ಗೆ ಬರೋದಾದರೆ ಫಸ್ಟು ನೋಡಿ, ಫಾರ್ ಎಕ್ಸಾಂಪಲಿಂದನೇ ನಾನು ನಿಮಗೆ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಸೊ I10 ಇಂಡೆಕ್ಸಲ್ಲಿ ಏನಾಗುತ್ತೆ, ಇಟ್ ಈಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. 10 ಇದೆಯಲ್ಲ, ಇದು ಕಾನ್ಸ್ಟೆಂಟ್ ವ್ಯಾಲ್ಯೂ. ಸೊ 10 ಟೈಮ್ಸ್ ಸೈಟೇಷನ್ ಆಗಿರ್ಬೇಕು. 10 ಟೈಮ್ಸ್ ಅಂದರೆ 10 ಜನ ಬೇರೆ ರಿಸರ್ಚರ್ಸು ಅವ್ರನ್ನ ರೆಫರೆನ್ಸ್ ತೊಗೊಂಡಿರಬೇಕು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನೋಡಿ, ನನ್ನ 10 ಆರ್ಟಿಕಲ್ಸ್ ಇದೆ, 10 ರಿಸರ್ಚ್ ಪೇಪರ್ಸ್ ಅಥವಾ 10 ಆರ್ಟಿಕಲ್ಸ್ ಇದೆ ಅಂದ್ಕೊಳ್ಳಿ. ಆ ಥರದ್ದು ನಾನು ಈ ಥರ ರೆಪ್ರೆಸೆಂಟ್ ಮಾಡ್ತೀನಿ. ರಿಸರ್ಚ್ ಪೇಪರು ಆರ್ ಆರ್ಟಿಕಲ್ ಇದೆ ಅಂದ್ಕೊಳ್ಳಿ. ಸೊ ಈ 10 ನೋಡಿ
10 ಟೈಮ್ಸ್ ಸೈಟ್ ಆಗಿದೆ ಅಂದರೆ ಈ 10 ಆರ್ಟಿಕಲ್, ಈಚ್ ಆರ್ಟಿಕಲ್ಲು 10 ಟೈಮ್ಸ್ ಸೈಟ್ ಆಗಿದೆ ಅಂದರೆ ಈಚ್ ಆರ್ಟಿಕಲ್ಲು 10 ಸಲ ಯಾರಾದರೂ ಬೇರೆ ರೆಫರೆನ್ಸ್ ತೊಗೊಂಡಿರಬೇಕು, ಆಯಿತಾ. ಈಚ್ ಆರ್ಟಿಕಲ್ ಓಕೆ 10 ಟೈಮ್ಸ್ ಸೈಟ್ ಆಗಿದೆ ಅಂದರೆ ದೆನ್ ದ I10 ಇಂಡೆಕ್ಸ್ ವಿಲ್ ಬಿ 10 ಅಂತ. ಓಕೆ, ಅರ್ಥ ಆಯ್ತು ಅಂದ್ಕೊತೀನಿ. ನೆಕ್ಸ್ಟ್ ಸಿಮಿಲರ್ಲಿ ನೋಡಿ, ಈಗ 12 ಆರ್ಟಿಕಲ್ ತಗೊಳ್ಳಿ. 12 ಆರ್ಟಿಕಲ್ಲು ಅಥವಾ ರಿಸರ್ಚ್ ಪೇಪರು 10 ಟೈಮ್ಸ್, ಇದು ಕಾನ್ಸ್ಟೆಂಟ್ ಆಗಿರುತ್ತೆ, 10 ಟೈಮ್ಸ್ ಸೈಟ್ ಆಗಿದೆ ಅಂದರೆ ದ I10 ಇಂಡೆಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, 12 ಆಗುತ್ತೆ. ಓಕೆ, ದಿಸ್ ಈಸ್ ವಾಟ್ ದ I10 ಇಂಡೆಕ್ಸ್. ಸೊ ಇದರಲ್ಲಿ ಸಮ್ ಡ್ರಾಪ್ ಬ್ಯಾಕ್ಸ್ ಇತ್ತು. ಸೊ ಅದರಿಂದ ಮುಂದೆ ಹೋಗೋಕ್ಕೋಸ್ಕರ ನೆಕ್ಸ್ಟ್ ಏನು ಮಾಡಿದರು, ಸೊ ದೇ ಯೂಸ್ಡ್ H ಇಂಡೆಕ್ಸ್. ಸೊ HD ಇಂಡೆಕ್ಸಲ್ಲಿ ಏನು ಮಾಡಿದರು, H ಇಂಡೆಕ್ಸ್ ವಾಸ್ ಕಾಯಿನ್ಡ್ ಬೈ ಹರ್ಷ್ ಅಂತ ನಾವು ಕರಿಬೋದು. ಇನ್ 2005 ಜೆ ಇಂಡೆಕ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಈಗ ಮೋಸ್ಟ್ಲಿ ವೈಡ್ಲಿ ವಿ ಆರ್ ಯೂಸಿಂಗ್ ದ ಜೆ ಇಂಡೆಕ್ಸ್. ನೋಡಿ, ಫೈನಲಾಗಿ ಬಂದಿದೆ ಜಿ ಇಂಡೆಕ್ಸ್. ಸೊ ಸ್ಟಿಲ್ ಜಿ ಇಂಡೆಕ್ಸ್ ಅಂದರೆ ಫೈನಲ್ ಯಾವಾಗ ಬರುತ್ತೆ, ಲೇಟೆಸ್ಟ್ ಯಾವ್ದು ವರ್ಷನ್ ಇದೆ ನಾವೇನಂತೀವಿ, ಅಪ್ಡೇಟೆಡ್ ವರ್ಷನ್ ಅಂತೀವಿ. ಬಟ್ ಇಲ್ಲಿ ಒಂಥರ ವಾಗ್ವಾದ ಇದೆ, H ಇಂಡೆಕ್ಸೇ ಚೆನ್ನಾಗಿರೋದು ಜಿ ಇಂಡೆಕ್ಸ್ಗಿನ್ನ, ಆ ಥರ. ದಟ್ ಈಸ್ ದ ಒನ್ ಆಫ್ ದ ಅಡ್ವಾಂಟೇಜ್ ಫಾರ್ H ಇಂಡೆಕ್ಸ್. ಓಕೆ, ಸೊ ಇಲ್ಲೇನಾಗುತ್ತೆ ನೋಡಿ, ಫಾರ್ ಎಕ್ಸಾಂಪಲ್ ರಿಸರ್ಚ್ ಪೇಪರ್ ಓಕೆ, ಇಲ್ಲಿ ಸೈಟೇಷನ್ ಅಂತ ತಗೊಳ್ಳಿ. ಓಕೆ, ಸೊ ನಾನೇನು ಹೇಳ್ತೀನಿ, H ಇಂಡೆಕ್ಸ್ ಇಸ್ ಈಕ್ವಲ್ ಟು 5 ಅಂತ ತಗೊಳ್ರೆ, ಇಲ್ಲಿ ರಿಸರ್ಚ್ ಪೇಪರು ನಾನೇನು ಮಾಡಿದ್ದೀನಿ, ಆ ಥರ ಏನು ಮಾಡಿದ್ದಾನೆ, ಒಂದು 7 ರಿಸರ್ಚ್ ಪೇಪರ್ನ ಸಬ್ಮಿಟ್ ಮಾಡಿದ್ದಾರೆ. ಓಕೆ, ಪಬ್ಲಿಷ್ ಮಾಡಿದ್ದಾರೆ. 3, 4, 5, 6, 7 ಓಕೆ, 7 ರಿಸರ್ಚ್ ಪೇಪರ್ನ ಪಬ್ಲಿಷ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ಇದ್ರ ಸೈಟೇಷನ್ ಬಂದ್ಬಿಟ್ಟು 7 ಟೈಮ್ಸ್ ಆಗಿದೆ, ಇದರದ್ದು 6 ಟೈಮ್ಸ್ ಆಗಿದೆ, ಇದರದ್ದು 2 ಟೈಮ್ಸ್ ಆಗಿದೆ, ಇದರದ್ದು 5 ಟೈಮ್ಸ್ ಆಗಿದೆ, ಇದರದ್ದು 5 6 ಟೈಮ್ಸ್ ಆಗಿದೆ, ನೆಕ್ಸ್ಟು 5 ಟೈಮ್ಸ್ ಆಗಿದೆ, ಮತ್ತು 1 ಟೈಮ್ ಆಗಿದೆ. ಸೊ ಇಲ್ಲೇನಾಗುತ್ತೆ ನೋಡಿ, ಫಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು 7 ಟೈಮ್ಸ್, ಇಟ್ ಈಸ್ ಮೋರ್ ದೆನ್ 5. ಇದು ಅಷ್ಟೇ, ಸೆಕೆಂಡ್ ಮೋರ್ ದೆನ್ 5, ಇದು ಇಲ್ಲ, ಇದು ಮೋರ್ ದೆನ್ 5, ಇದು ಮೋರ್ ದೆನ್ 5, ಇದು ಮೋರ್ ದೆನ್ ಈಕ್ವಲ್ ಟು ಆರ್ ಮೋರ್ ದೆನ್ 5, ಇದು ಇಲ್ಲ. ಓಕೆ, ಇಲ್ಲಿ ಬಂದ್ಬಿಟ್ಟು ನಮಗೆ ಎಷ್ಟು ಆರ್ಟಿಕಲ್ ಆಯಿತು, 1 2 3 4 5 ಆರ್ಟಿಕಲ್ಲು, 1 2 4 5 6. ಈ 5 ಆರ್ಟಿಕಲ್ ಇದೆಯಲ್ಲ, ಈ ಆರ್ಟಿಕಲ್ಲು ಸೈಟೇಷನ್ನು 5 ಮತ್ತು 5ಕ್ಕಿಂತ ಹೆಚ್ಚು ಬಾರಿ ಆಗಿರೋದ್ರಿಂದ H ಇಂಡೆಕ್ಸ್ನ ನಾವು 5 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇನ್ ಸಿಂಪಲ್ ವರ್ಡ್ಸ್, 5 ರಿಸರ್ಚ್ ಪೇಪರ್ ಆಫ್ ದಟ್ researcher have been cited by 5 or more than 5 times. ಓಕೆ, ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಸೊ 1 minute. ಓಕೆ ಎಸ್. ಓಕೆ, ನೋಡಿ, ಆ ರಿಸರ್ಚರು ಎಷ್ಟು ಪೇಪರ್ ಪಬ್ಲಿಷ್ ಮಾಡಿದಾರಲ್ಲ, ಅದರಲ್ಲಿ 5 ಟೈಮ್ಸ್ ಮತ್ತು 5ಕ್ಕಿಂತ ಜಾಸ್ತಿ ಏನು ಸೈಟ್ ಆಗಿದೆಯಲ್ಲ, ಅದನ್ನು ಇಂಡೆಕ್ಸು 5 ಅಂತ ಕರಿತೀವಿ, H ಇಂಡೆಕ್ಸ್ 5 ಅಂತ ಕರಿತೀವಿ. ಈ ಸಿಮಿಲರ್ಲಿ ದೆರ್ ವಿಲ್ ಚೇಂಜಸ್ ಆಗ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ಡ್ರಾಬ್ಯಾಕ್ ಏನು H ಇಂಡೆಕ್ಸಲ್ಲಿ ಅಂತ ನೋಡೋದಾದರೆ ನೋಡಿ, ಐ ಆಮ್ ಆ್ಯಡಿಂಗ್ ಅನದರ್ 2. ಇವಾಗ ಇನ್ನೊಬ್ಬ ಯಾರೋ ರಿಸರ್ಚರ್ ಇದ್ದಾನೆ ಅಂದ್ಕೊಳ್ಳಿ, ಇನ್ನೂ ಒಂದು 8, 9, 10 ಪೇಪರ್ನ ಏನು ಮಾಡಿದ್ದಾನೆ, ಪಬ್ಲಿಷ್ ಮಾಡಿದ್ದಾನೆ. 10 ಪೇಪರ್. 1 ಪೇಪರ್ ಏನಾಯಿತು ಇಲ್ಲಿ, ಇದನ್ನು 3 ಮಾಡ್ಕೊಳ್ಳಿ. ಓಕೆ,
50 ಟೈಮ್ಸ್. ಈ ರಿಸರ್ಚ್ ಪೇಪರು ಏನಾಯಿತು, ತುಂಬ ಚೆನ್ನಾಗಿತ್ತು, 50 ಸಲ ಮೋರ್ ದೆನ್ 50 ಟೈಮ್ಸಲ್ಲಿ ಸೈಟ್ ಆಗಿಬಿಡ್ತು. ಸೊ ಅವಾಗೇನು ಮಾಡಬೇಕು, ಇನ್ನೊಂದು ಏನಾಯಿತು, 0 ಸೈಟೇ ಆಗಲಿಲ್ಲ, ಇನ್ನೊಂದು ಇಟ್ ಈಸ್ ಆಲ್ಸೋ 4 ಟೈಮ್ಸ್ ಸೈಟ್ ಆಯಿತು ಅಂತ ತಿಳ್ಕೊಳ್ಳಿ. ಓಕೆ, ಇವಾಗ ನೋಡಿ 50 ಟೈಮ್ಸ್ ಸೈಟ್ ಆಯ್ತಲ್ಲ, ಆಗಲೂ ನಾವು H-index 5 ಅಂತಲೇ ನಾವು ಕಳಿಸ್ತೀವಿ. ಯಾಕಂದರೆ ನೋಡಿ ಇದನ್ನು ಸೇರಿಸಿದರೆ ನಾವು ಅದು 5 ಆಗಿರುತ್ತೆ. ಇವಾಗ ಇದನ್ನು ಕ್ಯಾನ್ಸಲ್ ಆಗಿರುತ್ತೆ. ಫಾರ್ ಅನದರ್ ಎಕ್ಸಾಂಪಲ್ ಫಾರ್ ದಿಸ್ ಒನ್, ಇದಿರುತ್ತೆ, ಇದಿರಲ್ಲ. ಓಕೆ, 5 ಟೈಮ್ಸ್ ನಾವು ಈಗಲೂ 5 ಟೈಮ್ಸ್. ಆ್ಯಕ್ಚುಲಿ ನಮ್ಮ H-index ಜಾಸ್ತಿ ಆಗಬೇಕಲ್ವಾ ಬೇರೆದು ಕಂಪೇರ್ ಮಾಡಿದರೆ. ಇವಾಗ ನಾವು ಅವರೇಜ್ ತಗೊಂಡ್ಬಿಟ್ರೆ ಏನಾಗುತ್ತೆ, ಇದು ಇನ್ಕ್ರೀಸ್ ಆಗಿಬಿಡುತ್ತೆ ಸೈಟೇಷನಲ್ಲಿ. ಆ ಅವರೇಜ್ ನಾವೆಲ್ಲಿ ತೊಗೊತೀವಿ, G-indexಲ್ಲಿ ತೊಗೊತೀವಿ. ಓಕೆ, ಸೊ ದಿಸ್ ಇಸ್ ದ ಒನ್ ಆಫ್ ದ ಮೇನ್ ಡ್ರಾಬ್ಯಾಕ್ ಆಫ್ ದ. ಅವಾಗೇನಂತ ನೀವು ಬರೀ 5 ಅಂತ ತೋರಿಸಿದರೆ ಕ್ವಾಲಿಟಿ ಆಫ್ ದ ರಿಸರ್ಚ್ ವರ್ಕ್ ಏನಾಗುತ್ತೆ, ಡೌನ್ ಗ್ರೇಡ್ ಆಗುತ್ತೆ. ಕ್ವಾಲಿಟಿ ಆಫ್ ದ ರಿಸರ್ಚರ್ ಏನಾಗುತ್ತೆ, ಡೌನ್ ಗ್ರೇಡ್ ಆಗುತ್ತೆ. ಸೊ ಈ ಡ್ರಾಬ್ಯಾಕಿಂದ ಹೊರಗೆ ಬರೋದಕ್ಕೇ G-indexನ ಇಂಟ್ರೊಡ್ಯೂಸ್ ಮಾಡಿದ್ದು. G-indexಲ್ಲಿ ಏನಾಗುತ್ತೆ, ನೀವು ಅವರೇಜ್ ಅಂತ ಎಲ್ಲಿ ಟರ್ಮ್ ಬಂದರೂ G-index. ಓಕೆ, G-indexಲ್ಲಿ ಏನಾಗುತ್ತೆ, ದ ಟರ್ಮ್ ಕಾಯಿನ್ಡ್ ಬೈ ಲಿಯೋ ಎಗ್ ಅಂತ ಇನ್ 2006 ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ನಾವೀಗ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ತೊಗೊಂಡ್ರೆ ನೋಡಿ, ವೈ ಆಕ್ಸಿಸ್ ಸೈಟೇಷನ್ ತೊಗೊಳ್ಳಿ. ಓಕೆ, ಎಕ್ಸ್ ಆಕ್ಸಿಸ್ ನಂಬರ್ ಆಫ್ ಪಾರ್ಟಿಕಲ್ಸ್ ತೊಗೊಳ್ಳಿ. ಓಕೆ, ನಂಬರ್ ಆಫ್ ಪಾರ್ಟಿಕಲ್ಸ್ ತೊಗೊಂಡ್ರೆ ನೋಡಿ, ಒಂದು ಫಸ್ಟ್ ಆರ್ಟಿಕಲ್, ಯಾವ್ದಾದ್ರು ಒಂದು ಆರ್ಟಿಕಲ್ ಏನಾಗುತ್ತೆ, ಸೈಟೇಷನ್ ಅವರೇಜ್ ಜಾಸ್ತಿ ಇರುತ್ತೆ, ಇನ್ನೊಂದು ಈ ಥರ ಕಮ್ಮಿ ಇರುತ್ತೆ, ಈ ಥರ ಡಿಕ್ರೀಸ್ ಆಗ್ತಿರುತ್ತೆ, ಅಥವಾ ಇನ್ನೊಂದು ಡಿಕ್ರೀಸ್ ಆಗುತ್ತೆ ಈ ಥರ. ಓಕೆ, ಈ ಥರ ಆದಾಗ ಏನು ಮಾಡ್ತೀವಿ ನಾವು, ಹಿಯರ್ ನಾವೇನು ಮಾಡ್ತೀವಿ, ವಿ ಕನ್ಸಿಡರ್ ದ ಲೀಸ್ಟ್ ಆ್ಯಸ್ ವೆಲ್ ಆಸ್ ದ ಮೋಸ್ಟ್ ನಂಬರ್ ಆಫ್ ಸೈಟೇಷನ್ಸ್. ನಾವೇನು ಮಾಡ್ತೀವಿ, ಇದು ಓವರ್ ಆಲ್ ನಾವು ಒಂದು ಅವರೇಜ್ ತೆಗೆದುಬಿಡ್ತೀವಿ ಇದರದ್ದು. ಓಕೆ, ಆ ಅವರೇಜ್ನ ತೊಗೊಂಡ್ಬಿಟ್ಟು G-indexನ ರೆಪ್ರೆಸೆಂಟ್ ಮಾಡ್ತೀವಿ. ಹಿಯರ್ ವಿ ಆರ್ ಕನ್ಸಿಡರಿಂಗ್ ಲೀಸ್ಟ್ ಆಸ್ ವೆಲ್ ಆಸ್ ಮೋಸ್ಟ್ ನಂಬರ್ ಆಫ್ ಸೈಟೇಷನ್ಸ್. ಸೊ ನಾವು H-indexಲ್ಲಿ ಏನು ಮಾಡ್ತಿದ್ವಿ, ಓನ್ಲಿ 5 ಅಂತ ನಾವು ತೊಗೊಂಡಿದ್ರೆ ಈಕ್ವಲ್ ಟು 5 ಆರ್ ಮೋರ್ ದೆನ್ 5 ಅಂತ ಕನ್ಸಿಡರ್ ಮಾಡಬೇಕಿತ್ತು. ಬಟ್ ಹಿಯರ್ ವಿ ಆರ್ ಟೇಕಿಂಗ್ ದ ಅವರೇಜ್. ಸೊ H-indexನಲ್ಲಿ ಏನು ಡ್ರಾಬೇಕಿತ್ತು ಅದನ್ನು ಓವರ್ಕಮ್ ಮಾಡೋದಕ್ಕೆ ನಾವು G-indexನ ಯೂಸ್ ಮಾಡ್ತಿದ್ವಿ. ಓಕೆ, ಅರ್ಥ ಆಯ್ತು ತಿಳ್ಕೊತೀನಿ, ಏನಿಲ್ಲ ಇದರಲ್ಲಿ ಅದೇ ಇರೋದು. ಓಕೆ, some of the advantages and disadvantages. Okay, same thing ಇದೆ, you prefer later. Okay, ಓಕೆ, ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ರಿಸರ್ಚ್ ಪೇಪರ್ ವರ್ಸಸ್ ರಿಸರ್ಚ್ ಆರ್ಟಿಕಲ್. ಓಕೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ರಿಸರ್ಚ್ ಪೇಪರ್ ಆ್ಯಂಡ್ ರಿಸರ್ಚ್ ಆರ್ಟಿಕಲ್ಲು? ಏನು ರಿಸರ್ಚ್ ಪೇಪರ್ಗೂ ರಿಸರ್ಚ್ ಆರ್ಟಿಕಲ್ಗೂ ಏನು ಡಿಫ್ರೆನ್ಸ್ ಇದೆ? ಇದರಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ ಯಾವುದು, ಡೂಪ್ಲಿಕೇಟ್ ಡಾಕ್ಯುಮೆಂಟ್? ಅಂದರೆ ಡೂಪ್ಲಿಕೇಟ್ ಅಂತಿರಲ್ಲ, ಇದರಲ್ಲಿ ಇವೆರಡಲ್ಲಿ ಕಂಪೇರ್ ಮಾಡಿದರೆ ಯಾವುದು ಒರಿಜಿನಲ್ ಡಾಕ್ಯುಮೆಂಟ್? ರಿಸರ್ಚ್ ಪೇಪರ್ ಒರಿಜಿನಲ್ ಅಥವಾ ರಿಸರ್ಚ್ ಆರ್ಟಿಕಲ್ ಒರಿಜಿನಲ್ ಡಾಕ್ಯುಮೆಂಟ್? ನೋಡೋಣ. ಸೊ ಫಸ್ಟ್ ಆಫ್ ಆಲ್, ರಿಸರ್ಚ್ ಪೇಪರ್ ಅಂದರೆ ಇಟ್ ಈಸ್ ಆನ್ ಎಸ್ಸೆ. ಓಕೆ, ಎ ಪೇಪರ್ ಈಸ್ ಆನ್ ಎಸ್ಸೆ ಕಲೆಕ್ಟ್ಸ್ ದ ಇನ್ಫಾರ್ಮೇಷನ್ ಫ್ರಮ್ ಡಿಫ್ರೆಂಟ್ ಸೋರ್ಸಸ್. ಬೇರೆ ಸೋರ್ಸಸ್ಸಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುತ್ತೆ. ಲೈಕ್ ಬುಕ್ಸ್ ಇರ್ಬೋದು, ಆರ್ಟಿಕಲ್ಸ್ ಇರ್ಬೋದು, ಎನಿ ಇಂಟರ್ವ್ಯೂಸ್ ಇರ್ಬೋದು, ಅಥವಾ ಇಂಟರ್ನೆಟ್ ಸೈಟ್ಸಿಂದ ಪೇಪರ್ಸ್ ಇರ್ಬೋದು. ಆ ಥರ ಡಿಫ್ರೆಂಟ್ ಸೋರ್ಸಸ್ಸಲ್ಲಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು, ಓಕೆ, ಈವನ್ ಅಕಾಡೆಮಿಕ್ಸ್ ಏನಿರುತ್ತಲ್ಲ, ರಿಸರ್ಚರ್ದು ಓನ್ ಐಡಿಯಾಸ್ ನೋಡಿ, ಓನ್ ಐಡಿಯಾಸ್, ನಾಲೆಡ್ಜ್ ಮತ್ತು ಇಸ್ ಒಪಿನಿಯನ್ನ ತೊಗೊಂಡ್ಬಿಟ್ಟು ಪೇಪರ್ನ ಸಬ್ಮಿಷನ್ ಮಾಡೋದಿದೆಯಲ್ಲ, ಅದನ್ನು ರಿಸರ್ಚ್ ಪೇಪರ್ ಅಂತ ಕರಿತೀವಿ. ಓಕೆ, ಸೊ ನೋಡಿ, ದ ರಿಸರ್ಚ್ ಪೇಪರ್ ಈಸ್ ಎನ್ ಎಸ್ಸೆ ಇನ್ ವಿಚ್ ಯು ಎಕ್ಸ್ಪ್ಲೈನ್ ವಾಟ್ ಯು ಹ್ಯಾವ್ ಲರ್ನ್ಡ್ ಆಫ್ಟರ್ ಎಕ್ಸ್ಪ್ಲೋರಿಂಗ್ ಯುವರ್ ಟಾಪಿಕ್ ಇನ್ ಡೆಪ್ತ್ ಒಂದು. ಮತ್ತು ಇನ್ ಎ ರಿಸರ್ಚ್ ಪೇಪರ್ ಯು ಇನ್ಕ್ಲೂಡ್ ಇನ್ಫಾರ್ಮೇಷನ್ ಫ್ರಮ್ ಸೋರ್ಸಸ್ ಲೈಕ್ ಸಚ್ ಆಸ್ ಬುಕ್ಸ್, ಆರ್ಟಿಕಲ್ಸ್, ಇಂಟರ್ವ್ಯೂಸ್ ಆ್ಯಂಡ್ ಇಂಟರ್ನೆಟ್ ಸೈಟ್ಸ್ ಹೇಳಿದ್ದೀನಿ, ಆ್ಯಂಡ್ ಇಸ್ ಓನ್ ಐಡಿಯಾಸ್, ನಾಲೆಡ್ಜ್, ಒಪಿನಿಯನ್. ಓಕೆ, ಇಸ್ ದ ಕಾಮನ್ ಫಾರ್ಮ್ ಆಫ್ ಅಕಾಡೆಮಿಕ್ ರೈಟಿಂಗ್. ಸೊ ಇಲ್ಲೇನಾಗುತ್ತೆ, ರಿಸರ್ಚ್ ಪೇಪರ್ ರಿಕ್ವೈರ್ಡ್
ಸ್ಟೂಡೆಂಟ್ಸ್ ಆ್ಯಂಡ್ ಅಕಾಡೆಮಿಕ್ಸ್ ಟು ನೋಡಿ ಅವ್ರೇನು ಮಾಡಬೇಕು, ಲೊಕೇಟೆಡ್ ಇನ್ಫಾರ್ಮೇಷನ್ ಅಬೌಟ್ ದ ಟಾಪಿಕ್ ಅಂದರೆ ರಿಸರ್ಚ್ ಕಂಡಕ್ಟ್ ಮಾಡ್ಬೇಕಾದ್ರೆ ಟಾಪಿಕ್ ಬಗ್ಗೆ ಇನ್ಫಾರ್ಮೇಷನ್ ಇರಬೇಕು ಒಂದು. ನೆಕ್ಸ್ಟು ಟೇಕ್ ಎ ಸ್ಟ್ಯಾಂಡ್ ಪೊಸಿಷನ್ ಆನ್ ದ ಟಾಪಿಕ್ ಹೈಪೋಥೆಸಿಸ್ ಟೆಸ್ಟಿಂಗಲ್ಲಿ. ನೆಕ್ಸ್ಟು ಪ್ರೊವೈಡ್ ಸಪೋರ್ಟ್ ಅಂದರೆ ನಾವೇನು ಇನ್ಫಾರ್ಮೇಷನ್ ಕೊಡ್ತಿದ್ವಿ, ವಿ ನೀಡ್ ಟು ಗಿವ್ ದ ಎವಿಡೆನ್ಸ್ ಫಾರ್ ದಟ್. ಓಕೆ, ಎಕ್ಸ್ಕ್ಯೂಸ್ ಮೀ. ಓಕೆ, ಸೊ ರಿಸರ್ಚ್ ಆರ್ಟಿಕಲ್ ಈಸ್ ದ ಪ್ರೈಮರಿ ಸೋರ್ಸ್. ನೋಡಿ, ಪ್ರೈಮರಿ ಸೋರ್ಸ್ ಅಂತ ಬಂದ ತಕ್ಷಣ ಏನು, ದಿಸ್ ಇಸ್ ದ ಒರಿಜಿನಲ್ ಅಂತಲೇ ತಿಳ್ಕೊಬೇಕು. ದಿಸ್ ಈಸ್ ದ ಒರಿಜಿನಲ್ ವರ್ಕ್ ಆಫ್ ದ ರಿಸರ್ಚರ್. ಓಕೆ, ಪ್ರೈಮರಿ ಸೋರ್ಸ್ ನಾವು ಯಾಕೆ ಕಲೆಕ್ಟ್ ಮಾಡ್ತೀವಿ, ಪ್ರೈಮರಿ ಡೇಟಾ ಕಲೆಕ್ಷನ್ ಇದೆಯಲ್ಲ. ಸೊ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್, ದಿಸ್ ಒನ್ ಈಸ್ this is the first hand information. Okay, it reports the method and results of the organization, study performance of author. Okay, kindly ಇಲ್ಲೇನಾಗುತ್ತೆ, ರಾ ಡೇಟಾ ಕಲೆಕ್ಟ್ ಮಾಡ್ತೀವಿ. ಸೊ ಆ ರಾ ಡೇಟಾ ಏನು ಮಾಡ್ತೀವಿ, ರಿಸರ್ಚರ್ ಏನು ಮಾಡ್ತಾನೆ, ಈ ವಿಲ್ ಅನಲೈಸ್ ದಟ್ ಒನ್, ಕಲೆಕ್ಟ್ ದ ರಾ ಡೇಟಾ, ಡೂ ದ ಅನಾಲಿಸಿಸ್ ಆನ್ ದಟ್ ಡೇಟಾ, ಮತ್ತು ಈ ವಿಲ್ ಗಿವ್ ದ ಕನ್ಕ್ಲೂಷನ್ ಡ್ರಾ ಮಾಡ್ತಾನೆ, ಆ್ಯಂಡ್ ಫೈನಲಿ ರಿಸಲ್ಟ್. Okay, this is the steps in a research article. Okay, research article can be primary or secondary ಆಗಿರ್ಬೋದು. ಪ್ರೈಮರಿಯಲ್ಲಿ ವಿ ಆರ್ ಸ್ಟಡಿಂಗ್ ದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್, ಬಟ್ ಇನ್ ಸೆಕೆಂಡರಿ ರಿಸರ್ಚಲ್ಲಿ ಏನಾಗುತ್ತೆ, ವಿ ಆರ್ ರಿವ್ಯೂವಿಂಗ್ ದ ಅಟ್ಲೀಸ್ಟ್ 2 ಪ್ರೈಮರಿ ರಿಸರ್ಚ್ ಆರ್ಟಿಕಲ್ಸ್. ಏನು ಪ್ರೈಮರಿ ರಿಸರ್ಚ್ ಆರ್ಟಿಕಲ್ ಇರುತ್ತೆ ಅದನ್ನು ರಿವ್ಯೂ ಮಾಡ್ತೀವಿ. ಸೊ ವಾಟ್ ಈಸ್ ದ ಮೇನ್ ಡಿಫ್ರೆನ್ಸ್, ರಿಸರ್ಚ್ ಆರ್ಟಿಕಲ್ ಈಸ್ ದ ಒರಿಜಿನಲ್ ವರ್ಕ್ ಆಫ್ ದ ರಿಸರ್ಚರ್, ವೆರಾಸ್ ರಿಸರ್ಚ್ ಪೇಪರಲ್ಲಿ we are collecting, this is like an essay, we are collecting the source of information from different places or sources, like books irbodu, articles, interviews, internet sites irbodu. Okay, and his own ideas. Okay, next, internal validity and external validity. So ಏನಿದು ಇಂಟರ್ನಲ್ ವ್ಯಾಲಿಡಿಟಿ, ಎಕ್ಸ್ಟರ್ನಲ್ ವ್ಯಾಲಿಡಿಟಿ? These are the concepts that reflect whether or not the result of the study are truthful, trustworthy ಮತ್ತು ಮೀನಿಂಗ್ಫುಲ್. ರಿಸರ್ಚರ್ ಕಂಡಕ್ಟ್ ಮಾಡಿರ್ತಕ್ಕಂಥ ಸ್ಟಡಿ ಏನಿದೆ ಅದು ಟ್ರೂತ್ಫುಲ್ನೆಸ್ ಇದೆಯೋ ಅಥವಾ ಮೀನಿಂಗ್ಫುಲ್ ಆಗಿದೆಯಾ ಅನ್ನೋದಕ್ಕೆ ನೋಡೋದಕ್ಕೆ ನಾವು ಇಂಟರ್ನಲ್ ವ್ಯಾಲಿಡಿಟಿ ಮತ್ತು ಎಕ್ಸ್ಟರ್ನಲ್ ವ್ಯಾಲಿಡಿಟಿನ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ. ಸೊ ಹಿಯರ್ ವೈಲ್ ಇಂಟರ್ನಲ್ ವ್ಯಾಲಿಡಿಟಿ ರಿಲೇಟ್ಸ್ ಟು ಹೌ ವೆಲ್ ದ ಸ್ಟಡಿ ಈಸ್ ಕಂಡಕ್ಟೆಡ್, ಎಕ್ಸ್ಟರ್ನಲ್ ವ್ಯಾಲಿಡಿಟಿ ರಿಲೇಟ್ಸ್ ಟು ಹೌ ಅಪ್ಲಿಕೇಬಲ್ ದ ಫೈಂಡಿಂಗ್ಸ್ ಆರ್ ಟು ದ ರಿಯಲ್ ವರ್ಲ್ಡ್. ನೋಡಿ, ಸಿಂಪಲ್ ನೋಡಿ, ನಾವು ಇಂಟರ್ನಲ್ ವ್ಯಾಲಿಡಿಟಿನ ಏನಕ್ಕೆ ರೆಫರ್ ಮಾಡ್ತೀವಿ, ನಾವು ಎಷ್ಟು ಚೆನ್ನಾಗಿ ನಾವು ಸ್ಟಡಿ ಕಂಡಕ್ಟ್ ಮಾಡಿದ್ದೀವಿ, ಕಲೆಕ್ಟಿಂಗ್ ಡೇಟಾ ಇರ್ಬೋದು, ಏನೇ ಇರ್ಬೋದು, ಅದನ್ನು ಸ್ಟ್ರಕ್ಚರ್ ಪ್ರಕಾರ ನಾವು ಸ್ಟಡಿನ ಕಂಡಕ್ಟ್ ಮಾಡಿದ್ದೀವಿ, ಅದು ವ್ಯಾಲಿಡಾ ಇನ್ವ್ಯಾಲಿಡಾ ಅಂತ ತಿಳ್ಕೊಳೋದಕ್ಕೆ ನಾವು ಇಂಟರ್ನಲ್ ಮಾಡ್ತೀವಿ. ಸೊ ಎಕ್ಸ್ಟರ್ನಲ್ ವ್ಯಾಲಿಡಿಟಿನ ನಮ್ಮ ರಿಸಲ್ಟ್ ಏನು ಬಂದಿದೆ, ನಮ್ಮ ಒಂದು ಸ್ಯಾಂಪಲ್ ಸೈಜ್ ತೊಗೊಂಡು ನಾವು ರಿಸರ್ಚ್ ಮಾಡಿರ್ತೀವಲ್ಲ, ಆ ರಿಸಲ್ಟ್ ಏನು ಬಂದಿದೆ, ಫೈಂಡಿಂಗ್ಸ್ ಏನು ಬಂದಿದೆ, ಅದನ್ನು ನಾವು ಜನರಲೈಸ್ ಮಾಡ್ಬೋದಾ, ನಮ್ಮ ಆ ಸ್ಟಡಿನ ಹೋಲ್ ಪಾಪ್ಯುಲೇಷನ್ಗೆ ಜನರಲೈಸ್ ಮಾಡ್ಬೋದಾ ಟು ದ ರಿಯಲ್ ವರ್ಲ್ಡ್, ಅದನ್ನು ಎಕ್ಸ್ಟರ್ನಲ್ ವ್ಯಾಲಿಡಿಟಿ ಅಂತ ಕರಿತೀವಿ. ಓಕೆ, ಸಿ ನೋಡಿ, ಇಂಟರ್ನಲ್ ವ್ಯಾಲಿಡಿಟಿ ಈಸ್ ದ ಎಕ್ಸ್ಟೆಂಟ್ ಟು ವಿಚ್ ದ ಸ್ಟಡಿ ಎಸ್ಟಾಬ್ಲಿಷಸ್ ದ ಟ್ರಸ್ಟ್ವರ್ಥಿನೆಸ್ ಲೈಕ್ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ದ ಟ್ರೀಟ್ಮೆಂಟ್ ಆ್ಯಂಡ್ ಔಟ್ಕಮ್. ನೋಡಿರಿ, ಇಂಟರ್ನಲ್ ವ್ಯಾಲಿಡಿಟಿ ಈ ಟ್ರಸ್ಟ್ವರ್ಥಿನೆಸ್ ಇದೆಯಾ, ಲೈಕ್ ಕಾಸ್ ಆ್ಯಂಡ್ ಎಫೆಕ್ಟ್, ನಾವೇನೋ ಒಂದು ಕಾಸ್ ಆದ ತಕ್ಷಣ ಅದಕ್ಕೆ ಎಫೆಕ್ಟ್ ಇರುತ್ತಲ್ಲ ಆ ಥರ. ಒಂದು ನೆಕ್ಸ್ಟ್, ಇಂಟರ್ನಲ್ ವ್ಯಾಲಿಡಿಟಿ ಆಲ್ಸೋ ರಿಫ್ಲೆಕ್ಟ್ಸ್ ದಟ್ ಎ ಗಿವನ್ ಸ್ಟಡಿ ಮೇಕ್ಸ್ ಇಟ್ ಪಾಸಿಬಲ್ ಟು ಎಲಿಮಿನೇಟ್ ಆಲ್ಟರ್ನೇಟಿವ್ ಎಕ್ಸ್ಪ್ಲನೇಷನ್ ಆಫ್ ಫೈಂಡಿಂಗ್ಸ್. ಓಕೆ, ಇಟ್ ಆಲ್ಸೋ ಪಾಸಿಬಲ್ ಟು ಎಲಿಮಿನೇಟ್ ದ alternate explanation for findings. Next one, external validity ನೋಡಿ, refers how well the outcome, ಏನು ಔಟ್ಕಮ್ ಬಂದಿದೆ ಅದರ ರಿಸಲ್ಟು, ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಟು ಅಪ್ಲೈ ಅದರ್ ಸೆಟ್ಟಿಂಗ್ಸ್, ಬೇರೆದಕ್ಕೆ ಅಪ್ಲೈ ಮಾಡ್ಬೋದಾ, ಯಾವುದಕ್ಕೆ, ರಿಯಲ್ ಲೈಫ್ ಸಿಚುಯೇಷನ್ಗೆ. ದಿಸ್ ವ್ಯಾಲಿಡಿಟಿ ರೆಫರ್ಸ್ ಟು ನೋಡಿ, ಜನರಲೈಸಬಲ್ ದ ಫೈಂಡಿಂಗ್ಸ್ ಆರ್, ಫಾರ್ ಇನ್ಸ್ಟೆನ್ಸ್ ದ ಫೈಂಡಿಂಗ್ಸ್ ಅಪ್ಲೈ ಅದರ್ ಪೀಪಲ್ಲು, ಅದರ್ ಸೆಟ್ಟಿಂಗ್ಸು, ಅದರ್ ಸಿಚುಯೇಷನ್ಸು ಮತ್ತು ಟೈಮ್ ಪೀರಿಯಡ್ಗೆ ಅಪ್ಲೈ ಮಾಡ್ಬೋದಾ ಅನ್ನೋದನ್ನು ಎಕ್ಸ್ಟರ್ನಲ್ ವ್ಯಾಲಿಡಿಟಿ ಕಾನ್ಸೆಪ್ಟ್. ನೋಡಿ, ಸ್ಟಡಿ ಫೈಂಡಿಂಗ್ಸ್ ಕ್ಯಾನ್ ಬಿ ಜನರಲೈಸ್ ಟು ದ ರಿಯಲ್ ವರ್ಲ್ಡ್ ಮಾಡ್ಬೋದಾ,
ಮಾಡ್ಬೋದು ಅಂದರೆ ಓಕೆ ಟ್ರಸ್ಟ್ ವರ್ತಿನೆಸ್ ಆ್ಯಂಡ್ ಮೀನಿಂಗ್ಫುಲ್ ಸ್ಟಡಿ ಅಥವಾ ರಿಸರ್ಚ್. ಓಕೆ ನೋಡಿ, ಜನರಲೈಸಬಿಲಿಟಿ, ಇಂಟರ್ನಲ್ ವ್ಯಾಲಿಟಿ ಅಂದರೆ ಟ್ರೂತ್ ಇನ್ ದ ಸ್ಟಡಿ ಇದೆಯಾ ಮತ್ತು ಟ್ರೂತ್ ಇನ್ ರಿಯಲ್ ಲೈಫ್. ನೆಕ್ಸ್ಟ್ ಒನ್ ರೆಫರೆನ್ಸ್ ಆ್ಯಂಡ್ ಬಿಬ್ಲಿಯೋಗ್ರಫಿ. ಸೊ ನೋಡಿ, ರೆಫರೆನ್ಸ್ ಬಿಬ್ಲಿಯೋಗ್ರಫಿ ನಾವು ಯಾವುದೇ ಪ್ರಾಜೆಕ್ಟ್ ಮಾಡಲಿ ಏನೇ ಮಾಡಲಿ ರೆಫರೆನ್ಸ್ ಇರುತ್ತೆ, ಬಿಬ್ಲಿಯೋಗ್ರಫಿ ಇರುತ್ತೆ. ಇಲ್ಲ ಕೆಲವು ಬಿಬ್ಲಿಯೋಗ್ರಫಿ ಕನ್ಫರ್ಮ್ ಆಗಿರುತ್ತೆ, ಇಲ್ಲ ಎರಡೂ ಇದ್ದೇ ಇರುತ್ತೆ. ಏನು ಡಿಫ್ರೆನ್ಸು ರೆಫರೆನ್ಸ್ಗೆ ಮತ್ತು ಬಿಬ್ಲಿಯೋಗ್ರಫಿಗೆ ಅಂದರೆ ದಿಸ್ ಇಸ್ ಡಿಪೆಂಡಿಂಗ್ ಆನ್ ದ ಸೋರ್ಸ್. ನಾವು ಯಾವ ಸೋರ್ಸ್ ಯೂಸ್ ಮಾಡ್ಕೊತಿದ್ದೀವಿ ನಮ್ಮ ರಿಸರ್ಚ್ ವರ್ಕಿಗೆ, ಅದ್ರ ಮೇಲೆ ಅಥವಾ ನಮ್ಮ ಪ್ರಾಜೆಕ್ಟ್ಗೆ, ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಸೊ ನೋಡಿ, ಸೊ ವೆನ್ ಯು ರೈಟ್ ಅಕಾಡೆಮಿಕ್ ಪೇಪರ್ಸ್, ನೋಡಿ ನೀವು ಅಕಾಡೆಮಿಕ್ ಪೇಪರ್ಸ್ನ ಬರಿಬೇಕಾದ್ರೆ ಸೋರ್ಸಸ್ ಆರ್ ಯೂಸ್ಡ್ ಟು ರೈಟ್ ಎ ಪೇಪರ್. ಡಿಫ್ರೆಂಟ್ ಸೋರ್ಸಸ್ನ ನೀವು ಯೂಸ್ ಮಾಡ್ತೀರಾ. ಒಂದು ನಾವು ಎರಡನ್ನೂ ಕರಿತೀವಿ, ರೆಫರೆನ್ಸ್ ಅಂತಲೂ ಕರಿತೀವಿ ಮತ್ತು ಬಿಬ್ಲಿಯೋಗ್ರಫಿ ಅಂತಲೂ ಕರಿತೀವಿ. ಸೊ ಏನು ಮಾಡ್ತೀವಿ, ರೆಫರೆನ್ಸ್ ಮತ್ತು ಬಿಬ್ಲಿಯೋಗ್ರಫಿನ ಅಟ್ ದ ಎಂಡ್ ಆಫ್ ದ ರಿಸರ್ಚ್ ವರ್ಕಲ್ಲಿ ನಾವು ಹಾಕ್ತೀವಿ, ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಇನ್ಸರ್ಟ್ ಮಾಡ್ತೀವಿ. ಸೊ ಪೇಪರ್ ಕ್ಯಾನ್ ಹ್ಯಾವ್ ಬೋತ್ ರೆಫರೆನ್ಸ್ ಆ್ಯಂಡ್ ಲಿಸ್ಟ್. ಓಕೆ, ಬಿಬ್ಲಿಯೋಗ್ರಫಿ ನೋಡಿದ್ದೀವಿ. ವಾಟ್ ಆರ್ ದ ಡಿಫ್ರೆನ್ಸಸ್ ಅಂದರೆ ನೋಡಿ, ರೆಫರೆನ್ಸಸ್ ಯೂಶಲಿ ಕಮ್ ಟು ಎನ್ ಎಂಡ್ ಆಫ್ ದ ಟೆಕ್ಸ್ಟ್. ಓಕೆ, ರಿಸರ್ಚ್ ರಿಪೋರ್ಟ್ ಇಟ್ ಶುಡ್ ಬಿ ಕಂಟೈನ್ಸ್ ಓನ್ಲಿ ದೋಸ್ ವರ್ಕ್ ಸೈಟೆಡ್ ಇನ್ ದ ಟೆಕ್ಸ್ಟ್. ನೋಡಿ, ಏನು ಸೈಟೇಷನ್, ಬೇರೆ ಆರ್ಟಿಕಲ್ ಏನು ಸೈಟೇಷನ್ ಮಾಡ್ತೀವಲ್ಲ ಅದನ್ನು ನಾವು ರೆಫರೆನ್ಸಲ್ಲಿ ಯೂಸ್ ಮಾಡ್ತೀವಿ. ಬಟ್ ಆದರೆ ಬಿಬ್ಲಿಯೋಗ್ರಫಿಯಲ್ಲಿ ಅದು ಸೈಟೇಷನ್ ಆಗಿರ್ಬೋದು, ಬುಕ್ ಆಗಿರ್ಬೋದು, ಎನಿಥಿಂಗ್, ಪೇಪರ್ ಆಗಿರ್ಬೋದು, ಓಕೆ, ಯಾವ್ದಾದ್ರು ಆರ್ಟಿಕಲ್ ಆಗಿರ್ಬೋದು, ಎನಿಥಿಂಗ್ ಏನೇನು ಸಿಗುತ್ತೋ ಎಲ್ಲನೂ ಬಿಬ್ಲಿಯೋಗ್ರಫಿಲಿ ತುಂಬಿಡ್ತೀವಿ. ಓಕೆ, ಬಟ್ ಇನ್ ರೆಫರೆನ್ಸಲ್ಲಿ ಸೈಟೇಷನ್ ಮಾಡಿರೋದು ಮಾತ್ರ ಹಾಕ್ತೀವಿ. ನೋಡಿ, ರೆಫರೆನ್ಸ್ ಟು ಕವರ್ ವರ್ಕ್ ಸೈಟೆಡ್, ಅಡಿಷನಲ್ ಬಿಬ್ಲಿಯೋಗ್ರಫಿ ಟು ರೆಫರ್ ವರ್ಕ್ಸ್ ಆರ್ ಜನರಲ್ ಬ್ಯಾಕ್ಗ್ರೌಂಡ್ ಬಿಡಿ. ಓಕೆ ನೋಡಿ, ಕಂಟೈನ್ಸ್ ಆಲ್ ಸೋರ್ಸಸ್ ದಟ್ ಯು ಹ್ಯಾವ್ ಯೂಸ್ಡ್ ಫಾರ್ ಯುವರ್ ಪೇಪರ್ ಡೈರೆಕ್ಟ್ಲಿ ಸೈಟೆಡ್ ಆರ್ ನಾಟ್. ಓಕೆ, ಅಷ್ಟೇ, ಇದರಲ್ಲೇನಿಲ್ಲ. ಬಿಬ್ಲಿಯೋಗ್ರಫಿ ಯು ಶುಡ್ ಇನ್ಕ್ಲೂಡ್ ಆಲ್ ದ ಮೆಟೀರಿಯಲ್ಸ್ ಯು ಕನ್ಸಲ್ಟೆಡ್ ಇನ್ ಪ್ರಿಪೇರಿಂಗ್ ದ ರಿಸಲ್ಟ್. ಅದೇ ಬಿಬ್ಲಿಯೋಗ್ರಫಿ ನಾವೇನೇನು ಕನ್ಸಲ್ಟ್ ಮಾಡ್ತೀವಿ, ಏನು ಮಾಡಿದ್ವಿ ಎಲ್ಲನೂ ಒಂದೇ ಸಲ ಲಾಸ್ಟಿಗೆ ಇನ್ಸರ್ಟ್ ಮಾಡಿಬಿಡ್ತೀವಿ. ಸೊ ಸೈಟೇಷನ್ಸ್, APA ಸೈಟೇಷನ್ಸ್, AMA ಆ್ಯಂಡ್ MLA ಸೈಟೇಷನ್ಸ್ ಇದೆ. ಇನ್ನೊಂದು ಸಲ ಯಾವಾಗಾದರೂ ನಾನು ಬೇರೆ ಸಪ್ರೇಟಾಗಿ ಟಾಪಿಕ್ ತೊಗೊಂಡು ಸೈಟೇಷನ್ದು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಫುಟ್ ನೋಟ್ ಆ್ಯಂಡ್ ಎಂಡ್ ನೋಟ್. ಏನಿದು ಫುಟ್ ನೋಟ್ ಆ್ಯಂಡ್ ಎಂಡ್ ನೋಟ್ ಅಂದರೆ ನೋಡಿ, ನೀವು ಯಾವುದೇ ಪೇಪರ್ ನೋಡಿ, ಯಾವುದೇ ಬುಕ್ ನೋಡಿ, ರಿಸರ್ಚ್ ಆರ್ಟಿಕಲ್ ನೋಡಿ, ಪೇಪರ್ ನೋಡಿ, ದೇರ್ ವಿಲ್ ಬಿ ಎ ಫುಟ್ ನೋಟ್ ಮತ್ತು ಎಂಡ್ ನೋಟ್ ಇದ್ದೇ ಇರುತ್ತೆ. ಏನು ಡಿಫ್ರೆನ್ಸ್ ಫುಟ್ ನೋಟ್ ಮತ್ತು ಎಂಡ್ ನೋಟಿಗೆ ಅಂದರೆ ದೀಸ್ ಆರ್ ಬೋತ್ ಅ ಸಪ್ಲಿಮೆಂಟ್ ಟು ದ ಟೆಕ್ಸ್ಟ್. ಓಕೆ, ಅಡಿಷ್ನಲ್ ಇನ್ಫಾರ್ಮೇಷನ್ ನಾವೆಲ್ಲಿಂದ ಕಲೆಕ್ಟ್ ಮಾಡಿದ್ದೀವಿ ಅಂತ, ಅಥವಾ ಅಡಿಷ್ನಲ್ ಇನ್ಫಾರ್ಮೇಷನ್ ಸಪ್ಲಿಮೆಂಟ್ ಟು ದ ಟೆಕ್ಸ್ಟ್. ದೇ ಯೂಶಲಿ ಎಕ್ಸ್ಪ್ಲೇನ್ ಆ್ಯಂಡ್ ಎಕ್ಸ್ಪ್ಯಾಂಡ್ ಅಬೌಟ್ ದ ಮೆಟೀರಿಯಲ್ ಇನ್ ದ ಟೆಕ್ಸ್ಟ್. ದೇ ಮೇ ಆಲ್ಸೋ ಕಂಟೈನ್ ಬಿಬ್ಲಿಯೋಗ್ರಫಿ ಇನ್ಫಾರ್ಮೇಷನ್ ಆರ್ ಬ್ಯಾಕ್ಗ್ರೌಂಡ್ ಮೆಟೀರಿಯಲ್ ಆರ್ ರೆಫರೆನ್ಸಸ್. ಸೊ ನೋಡಿ, ನಾವು ಯಾವುದೇ ಪೇಪರ್ ಓದ್ತಿರ್ತೀವಿ ಅಥವಾ ಏನೇ ಒಂದು ಅಡ್ವರ್ಟೈಸ್ಮೆಂಟ್ ಅಥವಾ ನಾವು ಯಾವುದೇ ಬುಕ್ ಓದ್ತಿದ್ರೆ ಕೆಲವು ಸಲ ನಿಮಗೆ ಒಂದು ಸಿಂಬಲ್ ಕೊಟ್ಟಿರ್ತಾರೆ. ಒಂದು ಈ ಥರ ಒಂದು ಲೆಟ್ರ್ ಬಂದುಬಿಟ್ಟು ಇಲ್ಲೊಂದು ಸಿಂಬಲ್ ಕೊಟ್ಟಿರ್ತಾರೆ. ಆ ಸಿಂಬಲ್ ಏನು ಈ ಅರ್ಥ, ಆ ಇನ್ಫಾರ್ಮೇಷನ್ನ ಎಂಡ್ ಆಫ್ ದ ಟೆಕ್ಸ್ಟಲ್ಲಿ ಮೆನ್ಷನ್ ಮಾಡಿದ್ದೀವಿ ಅಂತ. ನೋಡಿ, ಅದರ ಸಿಂಬಲ್ ಆಸ್ಟರಿಸ್ಕ್ ಅಂತ ಕರಿತೀವಿ ಅದನ್ನು. ಆ ಸಿಂಬಲ್ ಕೊಟ್ಟಿರ್ತಾರೆ. ಇವಾಗ ಇದರ ಅರ್ಥನ ನಾವು ಇಲ್ಲಿ ಎಂಡ್ ಆಫ್ ದ ಟೆಕ್ಸ್ಟಲ್ಲಿ ಮೆನ್ಷನ್ ಮಾಡಿರ್ತೇನೆ, ಅದನ್ನು ನಾವೇನಂತೀವಿ ಫುಟ್ ನೋಟ್ ಅಂತ ಕರಿತೀವಿ. ಓಕೆ ನೋಡಿ, ಫುಟ್ ನೋಟ್ ಆ್ಯಂಡ್ ಫುಟ್ ನೋಟ್ ಆ್ಯಂಡ್ ಎಂಡ್ ನೋಟ್ begins with a corresponding number and or symbols used in the text. This makes it easy to match the relevant text with the supplement information. This is the supplement information. Okay, footnote ಏನು ಬಾಟಮ್ ಆಫ್ ದ ಸೇಮ್ ಪೇಜಲ್ಲೇ ಸೇಮ್ ಪೇಜ್ ಇರುತ್ತೆ. ಇದು ಬುಕ್ ಅಂದ್ಕೊಳ್ಳಿ, ಇಲ್ಲಿ ಹೋಗಿರುತ್ತೆ, ಇದೊಂದು ಟಿಕ್ ಸಿಂಬಲ್ ಇರುತ್ತೆ. ಸೊ ಅದಕ್ಕೆ ತಕ್ಕನಾಗೆ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ. ದಟ್ ಈಸ್ ಕಾಲ್ಡ್ ದ ಫುಟ್ ನೋಟ್. ಆ ಪೇಜಲ್ಲೇ ಇರುತ್ತೆ, ಬೇರೆ ಪೇಜಲ್ಲಿ ಇರೋದಿಲ್ಲ. ಓಕೆ, ಕೆಳಗಡೆ ಇರುತ್ತೆ. ಓಕೆ,
ಪ್ರಿಂಟೆಡ್ ವೆರಿ ಸ್ಮಾಲ್ ಫಾಂಟಲ್ಲಿರುತ್ತೆ ಕಂಪೇರ್ ಟು ದ ಮೇನ್ ಟೆಕ್ಸ್ಟ್ಗಿಂತ ಸ್ಮಾಲ್ ಫಾಂಟಲ್ಲಿರುತ್ತೆ. ದಿಸ್ ಇಸ್ ದ ಫೋರ್ತ್ ನೋಟ್. ಬಟ್ ಎಂಡ್ ನೋಟಲ್ಲಿ ಇಟ್ ವಿಲ್ ಅಪಿಯರ್ ಅಟ್ ದ ಎಂಡ್ ಆಫ್ ದ ರಿಟರ್ನ್ ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಬುಕ್ಕಲ್ಲಿ ಲಾಸ್ಟಿಗೆ ಇರುತ್ತೆ. ಓಕೆ, ಸಪ್ರೇಟ್ ಪೇಜ್ ಅದು ಬುಕ್ಕಲ್ಲಿ ಲಾಸ್ಟ್ ಇರುತ್ತೆ. ಬಟ್ ಇಲ್ಲೇನಾಗುತ್ತೆ, ಟಿಪಿಕಲಿ ದ ಫಾಂಟ್ ಸೈಜ್ ಈಸ್ ಸಿಮಿಲರ್. ಫಾಂಟ್ ಸೈಜು end of the chapter or sometimes in the font that's smaller than what's the during the rest of the text. Okay, ಇದರಲ್ಲೂ ಸ್ಮಾಲರ್ ಇರುತ್ತೆ somewhat, but end note appears at the end of the book, typically standard font ಇಲ್ಲಿರುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇಲ್ಲೇನಾದರೂ ಒಂದು ಇನ್ಫಾರ್ಮೇಷನ್ ಹಿಂಗೆ ಕೊಟ್ಟು ಇಲ್ಲೊಂದು ಸೆಂಟೆನ್ಸ್ ಬರೆದು ಇಲ್ಲೊಂದು ಕೊಟ್ಟಿದ್ರೆ ಆ ಇನ್ಫಾರ್ಮೇಷನ್ ಇಲ್ಲಿರುತ್ತೆ. ಮತ್ತು ಇನ್ನೊಂದು ಎಲ್ಲ ಸೆಂಟೆನ್ಸ್ ಬಂದು ಇಲ್ಲಿ 2 ಕೊಟ್ಟಿದ್ರೆ ಇನ್ಫಾರ್ಮೇಷನ್ ಇಲ್ಲಿರುತ್ತೆ. ಸಿಮಿಲರ್ಲಿ ಲೈಕ್ ದಿಸ್. ಬಟ್ ಇಲ್ಲಿ ಫೈನಲ್ ಬರುತ್ತೆ ಎಲ್ಲ 1 2 3 4 ಆ ಥರ ಬಂದ್ಬಿಟ್ಟು ಎಂಡ್ ನೋಟಲ್ಲಿ ಎಂಡ್ ಆಫ್ ದ ಟೆಕ್ಸ್ಟಲ್ಲಿ ಇರುತ್ತೆ, ಅಥವಾ ಎಂಡ್ ಆಫ್ ದ ಬುಕ್ಕಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ. ಓಕೆ, these are some differences of the footnote and endnote. You go through this one. Okay, I will go to the next slide. Okay, then finally thesis and dissertation. ಏನಿದು thesis and dissertation ಅಂದರೆ ಸಿಮಿಲಾರಿಟೀಸ್. ಏನು thesis and dissertation ಅಲ್ಲಿ ಸಿಮಿಲಾರಿಟೀಸ್, ಬೋತ್ ಆರ್ ದ ಸೇಮ್ ಪೇಪರ್, ಸೇಮ್ ಇರುತ್ತೆ. ಸೇಮ್ ಪರ್ಪಸ್ಗೆ ನಾವು ಯೂಸ್ ಮಾಡ್ತೀವಿ. ರಿಸರ್ಚ್ ಪರ್ಪಸಲ್ಲಿ thesis ಮತ್ತು dissertation ಎರಡನ್ನೂ ಯೂಸ್ ಮಾಡ್ತೀವಿ. ಬಟ್ ಬೋತ್ dissertation and thesis require students to choose the topic for research and create a complex work to demonstrate the level of their skills and knowledge. ಎಲ್ಲದರಲ್ಲೂ ಸ್ಟೂಡೆಂಟ್ಸು ಟಾಪಿಕ್ ಚೂಸ್ ಮಾಡಿಕೊಂಡು ಮತ್ತು ಅವ್ರ ಸ್ಕಿಲ್ಸು ಮತ್ತು PhD ಲೆವೆಲ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅಥವಾ ಪ್ರಾಜೆಕ್ಟ್ ಮಾಡೋರು ಅಥವಾ ರಿಸರ್ಚ್ ಮಾಡೋರು ಅವ್ರ ಸ್ಕಿಲ್ಸ್ ನಾಲೆಡ್ಜ್ನ ಯೂಸ್ ಮಾಡಿಕೊಂಡು ಥೀಸಿಸ್ ಮತ್ತು ಡಿಸರ್ಟೇಷನ್ ಬರೀತಾರೆ. ಸೊ ಸಿಮಿಲರ್ಲಿ ಬೋತ್ ಆರ್ ಇನ್ ಸೇಮ್ ಸ್ಟ್ರಕ್ಚರ್ ಆ್ಯಂಡ್ ಫಾರ್ಮ್ಯಾಟಲ್ಲಿರುತ್ತೆ. ನೋಡಿ, PhD ಡಿಗ್ರಿ, ಓಕೆ, ಮಾಸ್ಟರ್ ಡಿಗ್ರಿ ಅಂತ ಹೇಳ್ತಾರೆ. ಅವ್ರ ಫೈನಲ್ ಫ್ಯೂಚರ್ ಡಾಕ್ಯುಮೆಂಟ್ ದಿಸ್ ಒನ್ ಈಸ್. Okay, student has to defend both completed thesis and dissertation to get the certain degree. So PhD ಮಾಡೋರು ಏನು ಮಾಡ್ತಾರೆ, ಅವರು ಥೀಸಿಸ್ ಮತ್ತು ಡಿಸರ್ಟೇಷನ್ನ ಡಿಫೆಂಡ್ ಮಾಡಬೇಕು, ದೆನ್ ಟು ಗೆಟ್ ದ ಸರ್ಟೈನ್ ಡಿಗ್ರಿ. ಓಕೆ, ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಥೀಸಿಸ್ ಆ್ಯಂಡ್ ಡಿಸರ್ಟೇಷನ್? ಥೀಸಿಸ್ನಲ್ಲಿ ಲೆಂತ್ ಡಿಫ್ರೆಂಟ್ ಇದೆ. ಏನು ಲೆಂತ್ ಡಿಫ್ರೆನ್ಸ್ ಇದೆ? ಥೀಸಿಸ್ ಶುಡ್ ಬಿ ಅಟ್ಲೀಸ್ಟ್ 100 ಪೇಜಸ್ ಇರಬೇಕು ಅಂತ ಒಂದು ಮೇನ್ ಡಿಫ್ರೆನ್ಸ್. ಡಿಸರ್ಟೇಷನ್ನು ಲಾಂಗರ್ ಡಾಕ್ಯುಮೆಂಟ್ ದೆನ್ ದ ಥೀಸಿಸ್. ಥೀಸಿಸ್ಗಿಂತ ದೊಡ್ಡದಾದ ಡಿಸರ್ಟೇಷನ್. ಥೀಸಿಸ್ಸು ಓನ್ಲಿ 100 ಪೇಜಸ್. ಥೀಸಿಸ್ ಮಾಡಬೇಕಾದ್ರೆ ಯು ನೀಡ್ ಟು ಕಂಡಕ್ಟ್ ದ ಒರಿಜಿನಲ್ ರಿಸರ್ಚ್, ವೈಲ್ ಇನ್ ಡಿಸರ್ಟೇಷನ್ ಯು ಶುಡ್ ಯೂಸ್ ಎಕ್ಸಿಸ್ಟಿಂಗ್ ರಿಸರ್ಚ್ ಸ್ಟಡೀಸ್. ಓಕೆ, ಇನ್ ಡಿಸರ್ಟೇಷನ್ ಯು ನೀಡ್ ಟು ಡೂ ಮೋರ್ ಎಕ್ಸ್ಟೆನ್ಸಿವ್ ವರ್ಕ್. ಯಾಕಂದರೆ ಲಾಂಗರ್ ಡಾಕ್ಯುಮೆಂಟ್ ಪ್ರಿಪೇರ್ ಮಾಡಬೇಕು ಮತ್ತು ಲಾಂಗ್ ಟೈಮ್ ರಿಸರ್ಚ್ ಮಾಡಬೇಕು. ಸೊ ಯು ನೀಡ್ ಟು ಡೂ ಎಕ್ಸ್ಟ್ರಾ ಹಾರ್ಡ್ ವರ್ಕ್, ಓಕೆ, to develop your research in particular area than the thesis. It is hard to compare, but writing a dissertation is more difficult than for the school students. Okay, I hope ಈ ಡಿಫ್ರೆನ್ಸಸ್ ನಿಮ್ಗೆ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಸೊ ಎಕ್ಸಾಮಿನೇಷನ್ ಪರ್ಪಸ್ ಆಗಿರೋದ್ರಿಂದ ಸೊ ಒನ್ಲೈನರ್ ಅಥವಾ ಏನೇನು ಬೇಕೋ ಅಷ್ಟು ಮಾತು ಹೇಳಿದ್ದೀನಿ. ಸೊ ಮುಂದೆ ಯಾವಾಗಾದರೂ ಟೈಮ್ ಸಿಕ್ಕಾಗ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲದು.